ಗಾಂಧೀಜಿ ಈ ಜಲಿಯನ್ ವಾಲಾಬಾಗ್ ನಂತರದ ನಿರ್ಣಯಗಳಲ್ಲಿ ಸ್ವಲ್ಪ ಎಡವಟ್ ಮಾಡಿರಲಿಲ್ಲ ಅಂತಂದಿದ್ದರೆ, ಗಾಂಧೀಜಿ ಅಸಹಕಾರ ಚಳವಳಿಯನ್ನ ಮನಸ್ಸೋ ಇಚ್ಛೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳನ್ನು ನಡೆಸಿರಲಿಲ್ಲ ಅಂತಂದಿದ್ದರೆ ಅನೇಕ ತರುಣರು ಕ್ರಾಂತಿಕಾರಿಗಳು ಆಗೇ ಇರ್ತಿರಲಿಲ್ಲ ಅಂತ. ನೀವು ಆ ದೃಷ್ಟಿಯಿಂದ ನೋಡೋದಾದ್ರೆ ಭಗತ್ ಸಿಂಗ್ ಯಾಕೆ ಕ್ರಾಂತಿಕಾರಿಯಾದ? ದೊಡ್ಡ ಪಾತ್ರ ಮಹಾತ್ಮ ಗಾಂಧೀಜಿದೆ. ಚಂದ್ರಶೇಖರ್ ಆಜಾದ್ ಬ್ರಹ್ಮಚಾರಿ, ಸ್ತ್ರೀಯರ ಕುರಿತಂತೆ ಅಪಾರವಾದ ಗೌರವ ಇದ್ದವನು. ಅವರ ಕುರಿತಂತೆ ಯಾರಾದರೂ ಲಘುವಾಗಿ ಮಾತನಾಡಿದರೆ ಸಹಿಸದ ವ್ಯಕ್ತಿತ್ವ ಅವನದ್ದು. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣನ್ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಬಾಬು ಕೃಷ್ಣಮೂರ್ತಿಯವರ ಸಾಹಿತ್ಯದ ವಿಮರ್ಶೆ ಮಾಡೋದಕ್ಕೆ ಅಷ್ಟು ದೊಡ್ಡವನಲ್ಲ, ಆದರೆ ಕೆಲವೊಂದಷ್ಟು ಸಾಹಿತ್ಯ ಓದ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಬಂದು ನಿಂತಿದ್ದೀನಿ ಅಷ್ಟೇ. ನನಗೆ ವೇದಿಕೆ ಮೇಲೆ ಭಾಳ ಖುಷಿಯಾಗೋದು ಏನು ಅಂತಂದರೆ, ಪ್ರತಿ ಬಾರಿಯೂ ಎಲ್ಲರಿಗಿಂತ ಚಿಕ್ಕವನಾಗಿರ್ತೀನಿ ಅಂತ. ಚಿಕ್ಕವನಾಗಿರೋದರ ಲಾಭ ಅದೊಂದು. ಈ ಲಾಭವನ್ನು ಬಹಳ ಪ್ರೀತಿಯಿಂದ ಆಪ್ಯಾಯಮಾನವಾಗಿ ಸ್ವೀಕಾರ ಮಾಡ್ತಾ ನಾನು ಇವತ್ತು ಬಾಬು ಕೃಷ್ಣಮೂರ್ತಿಯವರು ಬರೆದಿರುವಂಥ ಅಜೇಯ ಅನ್ನೋ ಕೃತಿಯ ಕುರಿತಂತೆ ನಾನು ಓದ್ತಾ ಇರುವಾಗ ಅಂದುಕೊಂಡಂಥ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಅನೇಕರು ಬರೆದಿರುವಂಥ ಜೀವನ ಚರಿತ್ರೆಗಳನ್ನು ನಾನು ಓದಿದ್ದೀನಿ. ನನಗೆ ತುಂಬ ಖುಷಿ ಕೊಟ್ಟಂಥ ಜೀವನ ಚರಿತ್ರಕಾರ ಧನಂಜಯ್ ಕೀರ್. ಅದರಲ್ಲಿ ಬೇರೇನೂ ಇಲ್ಲವೇ ಇಲ್ಲ, ಏನು ವಿಷಯ ಇದೆಯೋ ಅಷ್ಟನ್ನು ಮಾತ್ರ ಹೇಳಿ ಹೋಗುವಂಥ ಒಂಥರ ನಿಜವಾಗಿಯೂ ನಮ್ಮ ನ್ಯೂಸ್ ರೂಮ್ಗಳು ಏನು ಮಾಡಬೇಕಿತ್ತು ಅದನ್ನು ಮಾಡಿರುವಂಥವರು ಧನಂಜಯ್ ಕೀರ್. ಅವರ ಅಂಬೇಡ್ಕರ್ ಕುರಿತಂಥ ಸಾಹಿತ್ಯ ಇರ್ಬೋದು, ಅವರು ಸಾವರ್ಕರ್ ಕುರಿತಂತೆ ಮಾಡಿರುವಂಥ ಸಾಹಿತ್ಯ ಇರ್ಬೋದು, ಶುದ್ಧ ಸ್ಫಟಿಕ, ಅದು ಏನೂ ಗೊಂದಲವೇ ಇಲ್ಲ ಅದರಲ್ಲಿ. ಇನ್ನು ಸಾವರ್ಕರ್ ಕುರಿತಂತೆ ಕಾದಂಬರಿಯ ಶೈಲಿಯಲ್ಲಿ ತಗೊಂಬಂದವರು ವೈಭವ್ ಪುರಂದರೆ ಇವರು ಅದನ್ನು ಅದೇ ಧನಂಜಯ್ ಕೀರ್ ಅವರ ಸಾಹಿತ್ಯವನ್ನು ನೀವು ಕಾದಂಬರಿಯ ಶೈಲಿಯಲ್ಲಿ ಓದಬೇಕು ಅಂತಂದರೆ ವೈಭವ್ ಪುರಂದರೆ ಅವರು ನೋಡ್ಬೋದು. ಬಹುಶಃ ನಮ್ಮ ಕಾಲಘಟ್ಟದಲ್ಲಿ ನಾವು ಓದಿದ ಬೆಸ್ಟ್ ಜೀವನ ಚರಿತ್ರೆ, ಕಾದಂಬರಿ ರೂಪದ ಜೀವನ ಚರಿತ್ರೆ ಅಂತಾದರೆ ಅದು ದುರ್ಗಾಸ್ತಮಾನ ತಾರಾಸು ಅವರದ್ದು. ಅದು ಮತ್ತೊಂದು ಹ್ಯೂಜ್ ಕೃತಿ. ಅದು ಹೇಗೆ ದುರ್ಗಾಸ್ತಮಾನ ಇತ್ತು ಅಂತಂದರೆ, ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಓದಿದ್ದು ಅದನ್ನು. ನಾನು ಮೊದಲು ಓದಿದ ಒಂದು ಬೃಹತ್ ಆಗಿರುವಂಥ ಜೀವನ ಚರಿತ್ರೆ ಅನ್ನೋದು ದುರ್ಗಾಸ್ತಮಾನವೇ. ಆ ದುರ್ಗಾಸ್ತಮಾನವನ್ನು ರಾತ್ರಿ 10 ಗಂಟೆ ನಂತರ ಕದ್ದು ಮುಚ್ಕೊಂಡು ಓದ್ತಿದ್ವಿ ನಾವು. ಅಪ್ಪ ಅಮ್ಮ ಎಲ್ಲ ಲೈಟ್ ಆಫ್ ಮಾಡಿ ಅಂತಂದರೆ ಅವ್ರು ಮಲಗಿದ ಮೇಲೆ ತೆಗೆದು ಓದ್ತಾ ಇದ್ವಿ. ದುರ್ಗಾಸ್ತಮಾನ ಮುಗಿದ ಮೇಲೆ ನಾನು ಮೊದಲು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸ ಮನೆ ಬಿಟ್ಟು ಓಡೋಗ್ಬೇಕು ದುರ್ಗಕ್ಕೆ ಅಂತ, ನೋಡಬೇಕು ಒಂದ್ಸಲ ದುರ್ಗ ಎಲ್ಲಿ ಓಡಾಡಿದ್ನಪ್ಪ ಇವನು ಅಂತ. ಅಂದರೆ ಆ ಪರಿಯ ಫೀಲನ್ನು ನಮ್ಮಲ್ಲಿ ಹುಟ್ಟಿಸಬಹುದಾಗಿರುವಂಥ ಸಾಹಿತ್ಯ ಅದು ದುರ್ಗಾಸ್ತಮಾನ ಆಗಿತ್ತು. ಇನ್ನು ಹೋವೆ ಶೇಷಾದ್ರಿಯವರ ಯುಗಾವತಾರ, ಸುಮ್ಮನೆ ಪಟ್ಟಿ ಮಾಡ್ತಿದ್ದೀನಿ. ನಮ್ಮ ಕಾಲದಲ್ಲಿ ನಮಗೆಲ್ಲ ಪ್ರೇರಣೆ ಕೊಟ್ಟಂಥ ಸಂಗತಿಗಳು ಯಾವುದಿತ್ತು ಅಂತ, ಯಾವ ಕಾರಣಕ್ಕೆ ಈ ಹುಚ್ಚು ಆಜಾದನ ಹುಚ್ಚು, ಶಿವಾಜಿಯ ಹುಚ್ಚು ನಮಗೆಲ್ಲ ಏರ್ತು, ಸಾವರ್ಕರ್ರ ಹುಚ್ಚು ಏರ್ತು ಅನ್ನೋದಕ್ಕೆ ಸುಮ್ಮನೆ ಉದಾಹರಣೆ ಅಷ್ಟೇ ಹೇಳ್ತಿದ್ದೀನಿ. ಹೋವೆ ಶೇಷಾದ್ರಿಯವರು ಬರೆದಿರುವಂಥ ಯುಗಾವತಾರ ನಮ್ಮೆಲ್ಲರನ್ನು ಕಾಡಿದಂಥ ಕೃತಿಗಳಲ್ಲಿ ಒಂದು ಆ ನಂತರದ ದಿನಗಳಲ್ಲಿ. ಇನ್ನು 3 ವಾಲ್ಯೂಮ್ಗಳಲ್ಲಿ ವಿಸ್ತಾರವಾಗಿ, ಬಹುಶಃ ಅದನ್ನು ಜೀವನ ಚರಿತ್ರೆ ಅಂತ ಹೇಳಬೇಕು, ಕಾದಂಬರಿ ಅಂತ ಹೇಳಬೇಕು, ಹೇಗೆ ಅದಮ್ಯದ ಕುರಿತಂತೆ ಮಾತನಾಡ್ತಾ ಹೇಳಿದರು, ಹಾಗೆ ಪುರುಷೋತ್ತಮಾನಂದರು ಸ್ವಾಮಿ ವಿವೇಕಾನಂದರ ಬಗ್ಗೆ 3 ವಾಲ್ಯೂಮ್ಗಳಲ್ಲಿ ಬರೀತಾರೆ. ಅವರು ಇಡೀ ವಿವೇಕಾನಂದರನ್ನ ಸಂಕಲಿಸ್ತಾರೆ. ಅದರೊಳಗೆ ಒಂದು ಅದ್ಭುತವಾಗಿರುವ ಕೃತಿ. ಬಹುಶಃ ಇನ್ನೇನು ಬಿಟ್ಟೇ ಹೋಗಿಲ್ವೇನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಸಂಕಲನ ಅದರಲ್ಲಿ ಮಾಡ್ತಾರೆ. ಇನ್ನು ಹತ್ತಿರ ಇತ್ತು, ಯಾವತ್ತೂ ಯಾಕಿದೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತಂದರೆ, ಈ ಥರದ ಜೀವನ ಚರಿತ್ರೆಯನ್ನು ಬರೆಯುವಾಗ ಇಬ್ಬರು ಬರೀತಾರೆ. ಒಬ್ಬರು ಹತ್ತಿರದಲ್ಲಿ ಇದ್ಕೊಂಡು ಅವರು ನೋಡಿದವರು ಬರೀತಾರೆ, ಸ್ವಂತ ಅವರೇ ಬರೆಯೋದು ಬಿಟ್ಟರೆ ಹತ್ತಿರದಲ್ಲಿದ್ದವ್ರು ನೋಡಿದವ್ರು ಬರೀತಾರೆ. ಉದಾಹರಣೆಗೆ ಅಕ್ಕ ನಿವೇದಿತ ನಾ ಕಂಡಂತೆ ಗುರುದೇವ ಅಂತ ವಿವೇಕಾನಂದರ ಬಗ್ಗೆ ಬರೀತಾರೆ. ಅದು ಹತ್ತಿರದಲ್ಲಿ ನೋಡಿದ್ದನ್ನು ಬರೀತಾರೆ. ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಎತ್ತುವಂತೆಯೇ ಇಲ್ಲ, ಇದು ಫೈನಲ್ ಅನ್ನೋ ರೀತಿಯಲ್ಲಿ ಬರೆದು ಬಿಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಒಬ್ಬ ವ್ಯಕ್ತಿ ತೀರಿಕೊಂಡ ಅನೇಕ ದಶಕಗಳ ನಂತರ, ಕೆಲವೊಮ್ಮೆ ಶತಕಗಳ ನಂತರವೂ ಕೂಡ ಅವರ ಜೀವನವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ 2 ಜೀವನ ಚರಿತ್ರೆಗಳಾಗ್ತವೆ. ನಾನು ಹೇಳಿದ್ದು ಬಹುತೇಕ 2ನೇ ಥರದ್ದೇ, ಅಕ್ಕನದೊಂದು ಬಿಟ್ಟರೆ ಇನ್ನೆಲ್ಲವೂ 2ನೇ ಥರದ್ದೇ. ಅವರು ತೀರಿಕೊಂಡ ಅನೇಕ ವರ್ಷಗಳ ನಂತರ ಅವರ ಜಾಡ್ನಲ್ಲಿ ಓಡಾಡಿ ಅವ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬರೆದಿರುವಂಥದ್ದು ಅಂತ. ಆದರೆ ಈ ಬರವಣಿಗೆಯನ್ನು ಅವರು ತೀರಿಕೊಂಡಂಥ ದಶಕಗಳ ನಂತರ ಅವರ ಕುರಿತಂತೆ ಓದಿ, ಅವರ ಮಿತ್ರರನ್ನು ಭೇಟಿ ಮಾಡಿ, ಅವರ ಕುರಿತಂಥ ವಸ್ತುವನ್ನು ಸಂಕಲಿಸಿ ಬರೆದ್ರೆ ಹೇಗಿರೋದು ಅಂತಂದರೆ, ಅವ್ರ ಜೊತೆ ನಾನೇ ಬದುಕಿದ್ದೆ, ನಾನು ಖುದ್ದಾಗಿ ನೋಡಿ ಬರೆದಿದ್ದೀನಿ ಅನ್ನೋ ಥರ ಬರೆಯೋದಿದೆಯಲ್ಲ, ಅದು ಬಾಬು ಕೃಷ್ಣಮೂರ್ತಿಯವರ ಅಜೇಯದ ವೈಶಿಷ್ಟ್ಯ ಅಂತ ನಾನು ಭಾವಿಸ್ತೀನಿ. ಸೊ ಅದರ 2ರ ಮಿಕ್ಸ್ಚರ್ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಈ ಒಂದು ಕಾದಂಬರಿಯನ್ನು ಬರೆಯುವಾಗ ಅಥವಾ ಜೀವನ ಚರಿತ್ರೆಯನ್ನು ಬರೆಯುವಾಗ ಒಂದು 3 ಥರದ ಸಮಸ್ಯೆಗಳು ಬರುತ್ತೆ. ಮೊದಲನೇ ಸಮಸ್ಯೆ ಏನು ಅಂತಂದರೆ, ಐತಿಹಾಸಿಕ ಸಂಗತಿಗಳು ಹೆಚ್ಚು ಸಿಕ್ಕಟ್ಟು ಪ್ರಾಬ್ಲಮ್ ಜಾಸ್ತಿ.
ಹೆಚ್ಚು ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ನೀವೊಂದು ಸಂಕಲನ ಮಾಡಿ ಮುಗಿಸ್ಬೋದು. ಐತಿಹಾಸಿಕ ಸಂಗತಿಗಳು ಹೆಚ್ಚು ಸಿಕ್ಕಷ್ಟು ಅದನ್ನು ಸಂಕಲಿಸೋದು, ಅದನ್ನು ಒಟ್ಟಾಕೋದು, ಮತ್ತು ಇದೊಂದು ಪರಿಪೂರ್ಣ ಕೃತಿ ಅಂತ ಇದು ಬರೆದ 50 ವರ್ಷದ ನಂತರವೂ ಮತ್ತೊಬ್ಬ ಹೇಳಬೇಕು ಅಂತಂದ್ರೆ ನೀವು ಸಿಗುವ ಅಷ್ಟೂ ಸಂಗತಿಗಳನ್ನು ಕಲೆಕ್ಟ್ ಮಾಡಿ ಇದಕ್ಕಿಂತ ಒಂದು ಹೆಚ್ಚು ಹುಡ್ಕೊಂಡು ಬಾ ನೋಡೋಣ ಅಂತ ಎದುರಿಗೆ ಕೂತ್ಕೊಳ್ಳೋದಿದೆಯಲ್ಲ, 50 ವರ್ಷಗಳ ನಂತರವೂ ಮತ್ತೊಬ್ಬ ಮಾಡ್ಲಿಕ್ಕಾಗದಂತೆ ಬರೆಯೋದು ಭಾರಿ ದೊಡ್ಡ ಸಾಹಸ. ಸಂಗತಿಗಳಿಲ್ಲ ಅಂದರೆ ಬಹಳ ಪ್ರಾಬ್ಲಮ್ ಇಲ್ಲ, ಇರೋ ಅಷ್ಟು ಏನೋ ಸಿಗುತ್ತೋ ಮುಗಿಸ್ಬಿಡ್ಬೋದು. ಆದರೆ ಜಾಸ್ತಿ ಸಿಗುತ್ತೆ ಅನ್ನೋ ಖಾತ್ರಿ ಆದಾಗ ಅದು ಬಹಳ ಕಷ್ಟದ್ದು. ಎರಡನೇದು, ಈ ಯಾರನ್ನೂ ಬಿಡುವಂತಿಲ್ಲ ಅನ್ನುವಂಥ ಒಂದು ಧಾವಂತಕ್ಕೆ ಬರ್ತೀವಲ್ಲ, ಅದೊಂದು ಅನಿವಾರ್ಯತೆ ಸಿಕ್ಕಾಕೊಳ್ತೀವಲ್ಲ, ಆಗ್ಲೂ ಒಂದು ಜೀವನ ಚರಿತ್ರೆ ಬಹಳ ಹೆವಿ ಆಗ್ತಾ ಹೋಗುತ್ತೆ. ಯಾರನ್ನೂ ಬಿಡುವಂತಿಲ್ಲ, ಇವರು ಅತ್ಯಂತ ಪ್ರಮುಖ, ಇವರು ಅವ್ರ ಜೀವನದಲ್ಲಿ ಪ್ರಮುಖ, ಇವರು ಅವ್ರ ಜೀವನದಲ್ಲಿ ಪ್ರಮುಖ ಅಂತ ಅನ್ಕೊಂಡು ಸೇರ್ತಾ ಹೋದಾಗ ಆ ಥರದೊಂದು ಜೀವನ ಚರಿತ್ರೆಯನ್ನು ವಿಸ್ತಾರಗೊಳಿಸುವಾಗ ಬಹಳ ಸಂಕಟ ಎದುರಾಗುತ್ತೆ. ಇನ್ನು ಮೂರನೇದು, ಒಂದು ಜೀವನ ಚರಿತ್ರೆಯಲ್ಲಿ ಬರೆಯುವಾಗ ಹೆಸರು ಮತ್ತು ಇಸ್ವಿಗಳ ಭಾರದಿಂದ ಆ ಜೀವನ ಚರಿತ್ರೆ ಎಷ್ಟು ತೂಕ ಆಗ್ಬಿಡತ್ತೆ ಅಂತಂದರೆ, ಈ ಓದ್ತಾ ಇರುವಾಗ ಇದು ನನಗೂ ಆಗುತ್ತೆ ಭಾಳ ಬಾರಿ. ಒಂದು ಪುಸ್ತಕವನ್ನು ಓದುವಾಗ ತುಂಬ ಇಸ್ವಿ ಬಂದರೆ ಕಿರಿಕಿರಿ ಅನ್ಸುತ್ತೆ, ಇದು ಎಷ್ಟು ಸಲ ಇಸ್ವಿ ಬರುತ್ತೆ ಅಂತ. ತುಂಬ ಹೆಸರುಗಳು ಬಂದರೂ ಹಾಗೆ ಅನ್ಸುತ್ತೆ. ಬರಹಗಾರನಿಗೆ ಭಾಳ ಇಂಪಾರ್ಟೆಂಟು, ಆದರೆ ಓದುವ ಆ ಬರಕ್ಕೆ ತುಂಬ ಹೊಡೆತ ಅಂತ. ಹಾಗಂತ ಓದುವವನಿಗೆ ಹೊರೆಯೂ ಆಗದಂತೆ ಅದು ಸಹಜವಾಗಿ ಮಿಳಿತವಾಗಿರುವಂತೆ ಸೇರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬರಹಗಾರನ ಅತ್ಯದ್ಭುತವಾಗಿರುವಂಥ ಕಲೆ. ಅಜೇಯದಲ್ಲಾಗಲಿ ಅದಮ್ಯದಲ್ಲಾಗಲಿ, ಬಹುಶಃ ರುಧಿರಾಭಿಷೇಕ ಆ ದೃಷ್ಟಿಯಿಂದ ನೋಡೋದಾದರೆ ಬಾಬು ಕೃಷ್ಣಮೂರ್ತಿಯವರ ಪ್ರತಿಯೊಂದು ಸಾಹಿತ್ಯದಲ್ಲೂ ಕೂಡ ಎಷ್ಟು ಇಸುವಿಗಳು, ಎಷ್ಟು ವ್ಯಕ್ತಿಗಳು, ಎಷ್ಟು ಘಟನೆಗಳು ಬರ್ತವೆ ಅಂತಂದರೆ ಯಾವುದೂ ಕೂಡ ಹೊರೆ ಅನ್ನಿಸದಂತೆ ಅದನ್ನು ಸಂಕಲಿಸುವ ಸಾಮರ್ಥ್ಯ ಇದೆಯಲ್ಲ, ಆ ಕಾರಣಕ್ಕೆ ಅವ್ರಿಗೆ ವಿಶೇಷವಾದ ನಮಸ್ಕಾರವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಬಹುಶಃ ಇದು ಬರೆದವ್ರಿಗೆ ಗೊತ್ತಿರುತ್ತೆ ಅಥವಾ ತುಂಬ ಓದ್ದವ್ರಿಗೆ ಅರ್ಥ ಆಗುತ್ತೆ ಯಾಕೆ ಇದು ಭಾಳ ಪ್ರಾಬ್ಲಮ್ಮು ಅಂತ. ನಾನಿನ್ನು ಇದರಲ್ಲಿ ಬರೋದಾದರೆ, ಆರಂಭದಲ್ಲೇ ನಾಗರಾಜ್ ಜಿ ತುಂಬ ಚೆನ್ನಾಗಿ ಹೇಳಿದರು, 2 ಧಾರೆಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದವು ಅಂತ. ನಾನು ನೋಡುವ ದೃಷ್ಟಿಕೋನ ಅದಕ್ಕಿಂತ ಭಿನ್ನವೇನಲ್ಲ. 2 ಧಾರೆಗಳಿದ್ದವು, ಆದರೆ ಸಾವರ್ಕರ್ರ ನಂತರದ ಧಾರೆ ಏನಿದೆಯಲ್ಲ, ಕ್ರಾಂತಿಕಾರಿಗಳ ಧಾರೆ, ಆ ಕ್ರಾಂತಿಕಾರಿಗಳ ಧಾರೆಯಲ್ಲೂ ಕೂಡ ಬಲು ದೊಡ್ಡ ಪಾತ್ರ ಗಾಂಧೀಜಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ, ಗಾಂಧೀಜಿ ಚೌರಿ ಚೌರಾ ಘಟನೆಯನ್ನು ವಾಪಸ್ ತಗೊಳ್ಳಿಲ್ಲ ಅಂದಿದ್ರೆ, ಗಾಂಧೀಜಿ ಈ ಜಲಿಯನ್ ವಾಲಾಬಾಗ್ ನಂತರದ ನಿರ್ಣಯಗಳಲ್ಲಿ ಸ್ವಲ್ಪ ಎಡವಟ್ ಮಾಡಿರಲಿಲ್ಲ ಅಂತಂದಿದ್ದರೆ, ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಮನಸ್ಸೋ ಇಚ್ಛೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳನ್ನು ನಡೆಸಿರಲಿಲ್ಲ ಅಂತಂದಿದ್ದರೆ ಅನೇಕ ತರುಣರು ಕ್ರಾಂತಿಕಾರಿಗಳು ಹಾಗೇ ಇರ್ತಿರಲಿಲ್ಲ ಅಂತ. ನೀವು ಆ ದೃಷ್ಟಿಯಿಂದ ನೋಡೋದಾದರೆ ಭಗತ್ ಸಿಂಗ್ ಯಾಕೆ ಕ್ರಾಂತಿಕಾರಿಯಾದ? ದೊಡ್ಡ ಪಾತ್ರ ಮಹಾತ್ಮ ಗಾಂಧೀಜಿದೆ. ಅವರಿಂದ ಭ್ರಮ ನಿರಸನಗೊಂಡೇ ನಾನು ಈ ದಿಕ್ಕಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದು. ಚಂದ್ರಶೇಖರ್ ಆಜಾದರು ಯಾಕೆ ಕ್ರಾಂತಿಕಾರಿಗಳಾದರು? ದೊಡ್ಡ ಪಾತ್ರ ಮಹಾತ್ಮ ಗಾಂಧೀಜಿದೆ. ಹೀಗಾಗಿ 2 ಧಾರೆಯಲ್ಲೂ ಮಹಾತ್ಮ ಗಾಂಧೀಜಿದೆ ದೊಡ್ಡ ರೋಲು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಅಂದರೆ ಮಹಾತ್ಮ ಗಾಂಧೀಜಿಯವರ ತಪ್ಪು ನಿರ್ಣಯಗಳು ಈ ದೇಶದ ತಾರುಣ್ಯವನ್ನು ಇದು ಸರಿಯಾದ ದಿಕ್ಕಿಗೆ ತಗೊಂಡು ಹೋಗಲ್ಲ, ಸರಿಯಾದ ದಿಕ್ಕಿಗೆ ತೆಗೆದುಕೊಂಡು ಹೋಗೋದೇನಾದರೂ ಇದ್ದರೆ ಅದು ಕ್ರಾಂತಿಕಾರ್ಯ ಮಾತ್ರ ಅನಿಸಿದ್ದು ಅಂತ. ನೀವು ಸುಭಾಷ್ ಚಂದ್ರ ಬೋಸರು ಮೊದಲಿಗೆ ಬಂದು ಭೇಟಿ ಮಾಡಿದ ಮಹಾತ್ಮ ಗಾಂಧೀಜಿನೇ. ಮಹಾತ್ಮ ಗಾಂಧೀಜಿಯವರ ನಿರ್ಣಯಗಳಲ್ಲಿ ಅವರು ಈ ದಿಕ್ಕಿನಲ್ಲಿ ಹೀಗೆ ಹೋಗಬೇಕು ಅನ್ನೋಂಥ ಪ್ಲ್ಯಾನ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಇದನ್ನು ಮೀರಿದ ಮತ್ತೊಂದು ಮಾರ್ಗವನ್ನು ಆರಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದಾಗಲೇ ಅಂತ. ಸೊ ಹೀಗಾಗಿ 2 ಧಾರೆಗಳಿಗೆ ಯಾರಾದರೂ ಪ್ರಮುಖ ವ್ಯಕ್ತಿ ಅಂತಿದ್ರೆ ಅದು ಮಹಾತ್ಮ ಗಾಂಧೀಜಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಬಾಬು ಕೃಷ್ಣಮೂರ್ತಿಯವರು ಆ ದಿಕ್ಕಲ್ಲಿ ಉಲ್ಲೇಖ ಮಾಡಲಿಲ್ಲ ಅಂತಂದ್ರು ಚಂದ್ರಶೇಖರ್ ಆಜಾದರು ಯಾಕೆ ಈ ದಿಕ್ಕಿಗೆ ಬರಬೇಕಾಯಿತು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಇಡೀ ಕೃತಿಯನ್ನು 2 ಪ್ರಮುಖ ಭಾಗವಾಗಿ ನಾವು ವಿಂಗಡಿಸ್ಕೊಳ್ಬೋದು. ಅವರು ಬಹುಶಃ ಅದನ್ನು ತುಂಬ ಹೆಚ್ಚು ಗಮನ ವಹಿಸಿದ್ದಾರೆ ಅಂತ. ಈ ಚಂದ್ರಶೇಖರ್ ಆಜಾದರ ಜೀವನ ಚರಿತ್ರೆಯನ್ನು ನಾವು ಓದ್ತಿರ್ಬೇಕಾದ್ರೆ, ಅಜೇಯ ಓದ್ತಿರ್ಬೇಕಾದಾಗ ನನಗೆ ಯಾವಾಗಲೂ ಅನ್ಸೋದು ಏನು ಅಂತಂದರೆ, ಚಂದ್ರಶೇಖರ್ ಆಜಾದರ ಜೀವನವನ್ನು ಅವರನ್ನು ಪರಕಾಯ ಪ್ರವೇಶ ಮಾಡಿ ಅವರ ಪ್ರತಿಯೊಂದು ಘಟನೆಯನ್ನು ಸಂಕಲನ ಮಾಡಿ ಬರೀಲಿಕ್ಕೆ ಸಾಧ್ಯವಾಗಿದೆ ಅಂತ 2 ಪ್ರಮುಖ ವಿಭಾಗಗಳನ್ನು ನಾನು ಮಾಡ್ಕೊಂಡು ಓದಿದ್ದು. ಇದನ್ನು ಮೊದಲನೇದು, ಚಂದ್ರಶೇಖರ್ ಆಜಾದರ ಬದುಕನ್ನು, ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಕಟ್ಟಿಕೊಡೋದಕ್ಕೆ ಇಡೀ ಅಜೇಯ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ. ಬಹುಶಃ ಚಂದ್ರಶೇಖರ್ ಆಜಾದರ ಈ ಅಜೇಯ ಕೃತಿಯನ್ನು ನಮ್ಮ ಹೈಸ್ಕೂಲಿನ ಮಕ್ಕಳಿಗೆ ನಾವು ಕಷ್ಟಪಟ್ಟು ಓದಿಸಿದರೆ ಯಾವ ಮೌಲ್ಯಗಳನ್ನು ಇಟ್ಕೊಳ್ಬೇಕು ಒಬ್ಬ ತರುಣನಾಗಿ ಅಂತ ಏನು ಬರುತ್ತಲ್ಲ, ಆ ಎಲ್ಲ ಮೌಲ್ಯಗಳನ್ನು ಚಂದ್ರಶೇಖರ್ ಆಜಾದ್ ಹೇಗೆ ಜೋಡಿಸಿಕೊಂಡಿದ್ದ ಅನ್ನೋದನ್ನು ಅವರು ತುಂಬ ಸ್ಪಷ್ಟವಾಗಿ ಪರಿಕಲ್ಪನೆ ಕಟ್ಟಿಕೊಡ್ತಾರೆ. ನಾನು ಸುಮ್ಮನೆ ಉದಾಹರಣೆ ಕೊಡೋದಾದರೆ, ಈ ಘಟನೆ ಎಷ್ಟು ಚಿಕ್ಕದ್ದು, ಬಹುಶಃ ಬೇರೆ ಲೇಖಕನಾದರೆ ಈ ಘಟನೆಯನ್ನು ಇದರಲ್ಲಿ ಉಲ್ಲೇಖ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಚಂದ್ರಶೇಖರ್ ಆಜಾದ್ರು ಒಂಥರ ಕಡಲೆಕಾಯಿ ತಗೊಳ್ತಾರೆ ಒಬ್ಬ ಕಡಲೆಕಾಯಿ ಮಾರೋನ ಹತ್ರ.
ಅವತ್ತಿನ ದಿನಗಳಲ್ಲಿ ಕ್ರಾಂತಿಕಾರಿಗಳ ಬದುಕು ಎಷ್ಟು ಕಷ್ಟ ಅಂತಂದರೆ, ದಿನಕ್ಕೆ 4 ಆಣೆ ಒಬ್ಬನಿಗೆ, 4 ಆಣೆ. ಆ 4 ಆಣೆಯಲ್ಲಿ ಇಡೀ ದಿನದ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿದೇನಿದೆಯೋ ಅದನ್ನು ಮುಗಿಸ್ಕೊಂಡು ಅವನು ವಾಪಸ್ ರೂಮಿಗೆ ಬರಬೇಕು, ತನ್ನ ಕೆಲಸ ತಾನು ಮಾಡ್ಕೊಂಡು ಬಂದಿರಬೇಕು, 4 ಆಣೆಯಲ್ಲಿ ನಡಿಬೇಕು. ಚಂದ್ರಶೇಖರ್ ಆಜಾದರು ಕಡಲೆಕಾಯಿ ತಗೊಳ್ತಾರೆ. ಆ ಕಡಲೆಕಾಯಿ ತಗೊಂಡು ತಿನ್ನಬೇಕಾದಾಗ ಅದರಲ್ಲೊಂದು 4 ಆಣೆ ಸಿಗುತ್ತೆ. ಏನು ಖುಷಿ, ನಾಳೆಯಿಂದ ಕಥೆನೂ ಮುಗಿತಪ್ಪ ನಂದು ಆಯಿತು ಅಂತ. ಆದರೆ ಚಂದ್ರಶೇಖರ್ ಆಜಾದನ ವ್ಯಕ್ತಿತ್ವ ಎಷ್ಟು ಅದ್ಭುತ ಅಂತಂದರೆ, ಅವ್ರು ಸುಂದರವಾಗಿ ಕಟ್ಟಿಕೊಡ್ತಾರೆ. ತುಂಬ ಚಿಕ್ಕ ವಿಷಯ ಇದು, ಭಾಳ ದೊಡ್ಡದ್ದೇನೂ ಅಲ್ಲ. ಆದರೆ ಅದನ್ನೂ ಬಿಡದೆ ನಮ್ಗೆ ಕಟ್ಟಿಕೊಡುವ ಪ್ರಯತ್ನ ಇದೆಯಲ್ಲ ಭಾಳ ವಿಶೇಷ. ಅದರಲ್ಲಿ ಚಂದ್ರಶೇಖರ್ ಆಜಾದ್ ಯೋಚನೆ ಮಾಡ್ತಾನೆ, ನನಗೇನೋ 4 ಆಣೆ ಸಿಕ್ತು ನಾಳೆಗೆ, ಆದರೆ ಈ 4 ಆಣೆ ನನಗೆ ಸೇರಿದ್ದಲ್ಲ, ಅವನಿಗೆ ಯಾರೋ ಕೊಟ್ಟಿದ್ದ 4 ಆಣೆ ನನ್ನ ಪ್ಯಾಕೆಟ್ ಒಳಗೆ ಬಂದಿದೆ ಅಂತಾದರೆ ನಾನು ವಾಪಸ್ ಕೊಡೋದು ನನ್ನ ಧರ್ಮ ಅಂತ ಆ 4 ಆಣೆಯನ್ನು ವಾಪಸ್ ಕೊಟ್ಟು ನಾಳೆ ನನ್ನ ಪಾಡು ಏನಿದೆಯೋ ನಾಳೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳ್ತಾನಲ್ಲ. ಇದು ಚಂದ್ರಶೇಖರ್ ಆಜಾದ್ನ ವ್ಯಕ್ತಿತ್ವ ಅಂತ. ಯಾವ ಮೌಲ್ಯವನ್ನು ತುಂಬೋದಕ್ಕೆ ನಾವು ಪ್ರಯತ್ನ ಪಡ್ತೀವೋ ಅದು ಆಜಾದನ ಜೀವನವಾಗಿತ್ತು. ಈ ಇಡೀ ಕೃತಿ ಯಾಕೆ ಯೌವನ ಕಾಲದಲ್ಲಿ ತುಂಬ ಅದ್ಭುತ ಅನಿಸುತ್ತೆ ಅಂದರೆ ಆ ಕಾರಣಕ್ಕೋಸ್ಕರ. ಚಂದ್ರಶೇಖರ್ ಆಜಾದ್ನ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಾಗ ಎಷ್ಟು ಗಮನ ವಹಿಸ್ತಾರೆ ಬಾಬು ಕೃಷ್ಣಮೂರ್ತಿಯವರು ಅಂತಂದರೆ, ಎಲ್ಲೂ ಕೂಡ ತನ್ನ ಈ ಕಾದಂಬರಿಯ, ಐತಿಹಾಸಿಕ ಕಾದಂಬರಿಯ ಅಥವಾ ಈ ಐತಿಹಾಸಿಕ ಚಿತ್ರಣದ ಏನಾದರೂ ತಗೊಳ್ಳಿ ನೀವು, ತನ್ನ ಕಾದಂಬರಿಯ ಹೀರೋ ಆ ವ್ಯಕ್ತಿತ್ವದಲ್ಲಿ ಒಂದು ಚೂರು ಕಡಿಮೆ ಇರಲಿಲ್ಲ ಅನ್ನೋದನ್ನು ತೋರ್ಪಡಿಸುವ ಪ್ರಯತ್ನ ಇದೆಯಲ್ಲ, ಅವನ ಬದುಕಿನ ಘಟನೆಗಳನ್ನು ಹೆಕ್ಕಿ ಏನು ಅದ್ಭುತವಾಗಿದೆ ಅಂತಂದರೆ, ಚಂದ್ರಶೇಖರ್ ಆಜಾದ್ ಬ್ರಹ್ಮಚಾರಿ, ಸ್ತ್ರೀಯರ ಕುರಿತಂತೆ ಅಪಾರವಾದ ಗೌರವ ಇದ್ದವನು. ಅವರ ಕುರಿತಂತೆ ಯಾರಾದರೂ ಲಘುವಾಗಿ ಮಾತನಾಡಿದರೆ ಸಹಿಸದ ವ್ಯಕ್ತಿತ್ವ ಅವನದ್ದು. ಅದನ್ನು ಹೆಂಗೆ ಬಿಂಬಿಸ್ತಾರೆ ಅಂತಂದರೆ, ಒಂದು ಮನೆಯಲ್ಲಿ ಚಂದ್ರಶೇಖರ್ ಆಜಾದರು ವಾಸವಾಗಿದ್ದಾಗ ಆ ಮನೆಯ ಹಿರಿಯರಿಗೆಲ್ಲರಿಗೂ ಇವನನ್ನು ಕಂಡ್ರೆ ಅಪಾರವಾದ ಪ್ರೀತಿ. ಢಿಮ್ರಾಪುರದಲ್ಲಿ, ಝಾನ್ಸಿಯಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಂಥ ಈ ಚಂದ್ರಶೇಖರ್ ಆಜಾದ್, ಯಾರಿಗೂ ಸಿಗದೆ ತಪ್ಪಿಸ್ಕೊಂಡು ಹೋಗಿದ್ದಂಥ ಈತ ಅಲ್ಲಿನ ಸನ್ಯಾಸಿ ವೇಷಧಾರಿಯಾಗಿ ಒಬ್ಬ ಪೂಜಾರಿಯಾಗಿ ಅಲ್ಲಿ ಮನೆಯಲ್ಲಿದ್ದಾಗ ಆ ಮನೆಗೆ ಬಂದಂಥ ಒಂದು ಹೆಣ್ಮಗಳು, ಅತಿಥಿಯಾಗಿ ಬಂದಂಥ ಹೆಣ್ಮಗಳು, ಯಾರೂ ಇಲ್ಲದ ಸಂದರ್ಭ ನೋಡಿ ಈ ಅದ್ಭುತವಾಗಿರುವಂಥ ಅಂಗಸೌಷ್ಠವವುಳ್ಳ ಹುಡುಗನನ್ನ ತಾನು ಇವತ್ತು ಬಳಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಟೆರೇಸ್ ಮೇಲೆ ಮಲಗಿದ್ದ ಹುಡುಗನಿಗೆ ಗೊತ್ತಾಗದಂತೆ ಹಿಂದಿನ ಚಿಲಕ ಹಾಕುವ ವ್ಯವಸ್ಥೆ ಮಾಡಿ ಒಳಗೆ ಬಂದ್ಬಿಡ್ತಾಳೆ. ಇವನು ಗಾಬರಿ ಆಗ್ತಾನೆ, ಆ ಚಾರ್ಪಾಯಿ ಮೇಲೆ ಮಲಗಿರ್ತಾನೆ, ಅವ್ರು ಬಂದು ಕೂತ್ಕೊಳ್ತಾರೆ ಪಕ್ಕದಲ್ಲಿ, ಇವನು ಮಂಚದ ಮೇಲೆ ಕೂತ್ಕೊಂಡಾಗ ಗಾಬರಿ ಆಗ್ತಾನೆ. ಅಕ್ಕ ನೀವು ಯಾಕೆ ಬಂದ್ರಿ, ಒಬ್ಬರೇ ಯಾಕೆ ಬಂದ್ರಿ, ಇನ್ನೊಬ್ರು ಬರಬೇಕಿತ್ತು, ಏನಾಯಿತು, ಮತ್ತೆ ಏನೋ ಕೇಳೋ ಪ್ರಯತ್ನ ಮಾಡ್ತಾನೆ. ಅಷ್ಟಾದರೂ ಆಕೆ ಅದರಿಂದ ಹಿಂದಕ್ಕೆ ಸರಿದೇ ಹೋದಾಗ ಇವನನ್ನು ಇವತ್ತು ರಾತ್ರಿ ಬಳಸ್ಕೊಳ್ಬೇಕು ಅನ್ನೋಂಥ ನಿಶ್ಚಯ ಮಾಡಿ ಅವಳು ಹೇಳ್ತಾಳೆ, ನೀನೇನಾದರೂ ಎಡವಟ್ಟು ಮಾಡಿದರೆ ನೀನು ನನ್ನ ಮಾನಾಪಹರಣ ಮಾಡ್ಲಿಕ್ಕೆ ಬಂದಿದ್ಯಾ ಅಂತ ಹೇಳಿ ನಾನು ಜೋರಾಗಿ ಕೂಕ್ಕೊಳ್ತೀನಿ ಅಂತಂದಾಗ ಚಂದ್ರಶೇಖರ್ ಆಜ್ ಒಂದೂ ಮಾತಾಡದೆ 18-20 ಅಡಿ ಎತ್ತರದ ಕಿಟಕಿ ಮೇಲಿಂದ ಕೆಳಗೆ ಜಂಪ್ ಮಾಡಿ ಹೋಗಿ ತನ್ನ ಪಾಡಿಗೆ ತಾನು ಕೂತ್ಬಿಡ್ತಾನೆ. ಆ ವ್ಯಕ್ತಿತ್ವ ಕಟ್ಟಿಕೊಡುವ ರೀತಿ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು ಅಂತ. ನಾನು ನಿಮ್ಗೆ 1 ನಿಮಿಷದಲ್ಲಿ ಮುಗಿಸಿದೆ, ಆದರೆ ಈ ಕಥೆ ಇದರಲ್ಲಿ 1 ನಿಮಿಷದಲ್ಲಿ ಮುಗಿಯೋದಿಲ್ಲ. ಅವರದಕ್ಕೆ ಅದನ್ನು ಕಟ್ಟಿಕೊಡುವ ಆ ಹೀರೋನ ವ್ಯಕ್ತಿತ್ವವನ್ನು ರೂಪಿಸುವಂಥ ರೀತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿ ಅಜಯದಲ್ಲಿ ಕಂಡು ಬರುತ್ತೆ ಅಂತ. ಇನ್ನು ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತಂದರೆ, ಮುಂದೆ ಚಂದ್ರಶೇಖರ್ ಆಜಾದ್ರ ಜೊತೆ ನಾನು ಹೊಸ ಪೀಳಿಗೆಯ ತರುಣರು ಅಂತ ಕರೀಲ ಅಥವಾ ಅವನ ಜೊತೆಗಾರರು ಅಂತ ಕರೀಲೋ ಗೊತ್ತಿಲ್ಲ, ರಾಜ್ಗುರು ಭಗತ್ ಸಿಂಗ್ ಎಲ್ಲ ಬಂದಾಗ ಚಂದ್ರಶೇಖರ್ ಆಜಾದ್ ಒಂಥರ ಸಾಂಪ್ರದಾಯಿಕ ವಿಚಾರಧಾರೆಯವನಾದರೆ, ಈ ಹೊಸ ಪೀಳಿಗೆಯ ತರುಣರು ಈ ಸಾಂಪ್ರದಾಯಿಕತೆಯನ್ನು ಮೀರಿ ಬೆಳೆದವರು. ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ ಒಂದು ಕಾಲಘಟ್ಟದ ಕ್ರಾಂತಿಕಾರಿಗಳಾದರೆ, ವಯಸ್ಸಿನ ಅಂತರ ಭಾಳ ಇರಲಿಲ್ಲ, ಆದರೆ ಅವರ ಕಾಲಘಟ್ಟವೇ ಬೇರೆ ಅಂತ ನಾನು ಇದನ್ನು ಓದುವಾಗ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ರ ಅಧ್ಯಯನ ಮಾಡುವಾಗ ನನಗನ್ಸುತ್ತೆ. ಯಾವ ಥರದ ವೈಚಾರಿಕ ಚಿಂತನೆ, ವೈಚಾರಿಕ ಭಾವನೆಗಳವರದ್ದು ಅಂತಂದರೆ, ಹೆಣ್ಣು ಮಗುವಿನ ಕುರಿತಂತೆ ನಾವು ಕನಸು ಮನಸ್ಸಿನಲ್ಲೂ ಕೂಡ ಕೆಟ್ಟದ್ದು ಯೋಚಿಸುವಂತಿಲ್ಲ, ಹಂಗೆ ಬೆಳ್ಕೊಂಡು ಬಂದಿದ್ದವರು. ಆದರೆ ಈ ಹೊಸ ಪೀಳಿಗೆಯ ತರುಣರು ಇವೆಲ್ಲ ತುಂಬ ಗಂಭೀರವಾದ ಸಂಗತಿ ಅಲ್ಲ, ನಾವು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂದ್ಕೊಂಡಂತ ಕೆಟ್ಟ ಮನಸ್ಸಿನವರಲ್ಲ, ಆದರೆ ಸ್ವಲ್ಪ ವಿಶಾಲ ಮನಸ್ಸಿನವರು. ಈ ಎರಡೂ ಪೀಳಿಗೆಯ ಚಿತ್ರಣ ಇದೆಯಲ್ಲ, ಏನು ಸುಂದರವಾಗಿ ವೀವಾಗಿದೆ ಗೊತ್ತೇನಿದರಲ್ಲಿ. ಭಾಳ ಸುಂದರವಾಗಿ ಒಂದು ಬಟ್ಟೆಯ ಹಂದರ ಮಾಡಿ ಕೊಟ್ಬಿಟ್ಟಿದ್ದಾರೆ ಬಾಬು ಕೃಷ್ಣಮೂರ್ತಿಯವರು. ರಾಜ್ಗುರು ಒಂದ್ಸಲ ಒಂದು ಕ್ಯಾಲೆಂಡರ್ ತೊಗೊಂಡು ಬರ್ತಾನೆ. ಆ ಕ್ಯಾಲೆಂಡರ್ನಲ್ಲಿ ಸ್ವಲ್ಪ ಅರೆ ಬಟ್ಟೆ ಹಾಕಿರುವಂಥ ಹುಡುಗಿಯ ಚಿತ್ರ ಇರ್ಬೋದು ಅಂತ ಅನ್ಸುತ್ತೆ. ಅವರು ಅದರಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಹೇಳ್ತಾರೆ. ಆ ಕ್ಯಾಲೆಂಡರನ್ನು ಎದುರುಗಡೆ ಹಾಕ್ಕೊಂಡು ಹೋಗ್ತಾನೆ ತನ್ನ ಪಾಡಿಗೆ ತಾನು. ಚಂದ್ರಶೇಖರ್ ಆಜಾದ್ರು ಅದನ್ನು ನೋಡಿ ಕಂಡಾಮಂಡಲ ಆಗ್ಬಿಡ್ತಾರೆ. ಯಾರು ತೊಗೊಂಬಂದಿದ್ದಲ್ಲ ಅಂತ ಹರಿದು ಚೂರು ಮಾಡಿ ಅದನ್ನು ಡಸ್ಟ್ಬಿನ್ಗೆ ಎಸ್ಬಿಡ್ತಾರೆ. ಡಸ್ಟ್ಬಿನ್ ಎಸು ಹೋಗ್ತಾರೆ ಅವರು. ಎಲ್ಲರೂ ನೋಡಿ ಗಾಬರಿ ಆಗ್ತಾರೆ, ಪಂಡಿತ್ಜಿ ಕೋಪಿಸ್ಕೊಂಡು ಬಿಟ್ಟಿದ್ದಾರಲ್ಲ, ಇನ್ನೇನು ಮಾಡೋದು ಅಂತ ಎಲ್ಲರೂ ಸುಮ್ಮನಾಗ್ತಾರೆ. ಆದರೆ ಅಷ್ಟೊತ್ತಿಗೆ ರಾಜ್ಗುರು ಒಳಗೆ ಬರ್ತಾನೆ. ರಾಜ್ಗುರು ಕೋಪಗೊಳ್ಳುವ ಸರದಿ. ಅವನು ಎಷ್ಟು ಕೋಪಿಸ್ಕೊಳ್ತಾನೆ ಅಂತಂದರೆ, ನಾನು ಹಾಕಿದ ಕ್ಯಾಲೆಂಡರ್ ಎಲ್ಲೋಯ್ತು, ಯಾರು ತೆಗೆದ್ರು ಅದನ್ನು,
ಆ ಬದುಕು ಭಾಳ ಭಾಳ ಚೆನ್ನಾಗಿದೆ ರೀ. ನನ್ಗೆ ಯಾಕೆ ಹಿಂಗೆ ಅನ್ಸುತ್ತೆ ಅಂತಂದರೆ, ಭಾಳ ಬಾರಿ ಆದರ್ಶವಾದಿಗಳ ಬದುಕು ಹೆಂಗಿರುತ್ತೆ ಅಂತಂದರೆ ಮುಗುಮ್ಮಾಗಿರ್ತಾರೆ ಅಂತ. ನಾನು ಕೆಲವು ಬಾರಿ ಕೆಲವರು ತಮ್ಮಂಥ ತ್ಯಾಗಿಗಳು ಅಂದ್ಕೊಂಡವ್ರು ನೋಡ್ತೀನಿ, ಎಲ್ಲಾದರೂ ನಕ್ಕು ಬಿಟ್ಟರೆ ತ್ಯಾಗ ಕಡಿಮೆ ಆಗ್ಬಿಡುತ್ತೆ ಅಂದ್ಕೊಳ್ತಿರ್ತಾರೆ. ನಿಮ್ಮ ಹೆಸರೇನು ಅಂತ ಕೇಳಿದಾಗ ಗಾಂಭೀರ್ಯದಿಂದ ಹೇಳಬೇಕು ಅಂತ. ಈ ನಾಟಕದಲ್ಲಿ ರಾಜರಿಗೆ ಹೇಳ್ಕೊಟ್ಟಿರ್ತಲ್ಲ ಗಂಭೀರ ಗಂಭೀರ ಅಂತ, ಹಾಗೆ ಬದುಕೋದು ರೂಢಿ ಅಂತ. ನೀವು ಸ್ವಲ್ಪ ಅಜಯವನ್ನು ಓದಿ ನೋಡಬೇಕು, ಹೆಂಗಿದ್ರು ಅವರು ಅಂತಂದರೆ ಆ ಇಡೀ ಬದುಕನ್ನು ಕಟ್ಕೊಡ್ತಾರೆ ಬಾಬು ಕೃಷ್ಣಮೂರ್ತಿ ಭಾಳ ಸುಂದರವಾಗಿ. ಸೊ ನಾವು ಒಂದು ಪಾರ್ಟ್ ಆಗೋದು ಅಲ್ಲಿ ಅಂತ. ಹಂಗೆ ಅಂದ ತಕ್ಷಣ ಉಳಿದವ್ರು ಸ್ವಲ್ಪ ತಮಾಷೆ ಮಾಡ್ತಾರೆ ರಾಜಗುರುಗೆ. ನಿನ್ನ ಕ್ಯಾಲೆಂಡ್ರು ಎಲ್ಲಿದೆ ನೋಡು ಅಂತ ಡಸ್ಟ್ಬಿನ್ ತೋರಿಸ್ತಾರೆ. ಇನ್ನೂ ಕೋಪ ಬರಲಿ ಇವನಿಗೆ ಅಂತ. ಯಾಕೆ ಅಂದರೆ ಇವನು ಕೋಪಿಸ್ಕೊಂಡು ಮಾತಾಡಿದ್ದೆಲ್ಲ ಪಂಡಿತ್ಜಿಗೆ ತಾಗುತ್ತಲ್ಲ, ಅವ್ರು ಮಾತಾಡಲಿ ಇವನ ಜೊತೆ ಅಂತ ಇವರೆಲ್ಲ ಅವನನ್ನು ಬಡಕಾಯಿಸ್ತಾರೆ, ಏರಿಸ್ತಾರೆ. ಬಹುಶಃ ಅಲ್ಲೇ ಹೇಳಿ ಪಂಡಿತ್ಜಿ ಹರಿದಾಕಿದ್ರು ಕಣ, ಸುಮ್ಮನಿರು ಅಂದರೆ ಮುಗಿದೋಗಿರ್ತಿತ್ತು. ಸ್ವಲ್ಪ ಕಡ್ಡಿಗಿರ್ತಾರೆ, ಏನಾಗುತ್ತೆ ನೋಡೋಣ ಅಂತ. ಎಲ್ಲ ಕಡ್ಡಿಗಿರುವ ಪ್ರಕ್ರಿಯೆ ನಡೆಯುತ್ತಲ್ಲ, ಅದರ ನಡುವೆ ಈ ಕೋಪಿಸ್ಕೊಂಡಿದ್ದಾಗ ಪಂಡಿತ್ಜಿ ಬಂದು ಹೇಳ್ತಾರೆ, ಕೂಡದು ಹೆಣ್ಣು ಮಕ್ಕಳನ್ನು ಈ ರೀತಿ ಅವಮಾನ ಮಾಡೋದನ್ನು ನಾನು ಸಹಿಸೋದಿಲ್ಲ ಅಂತ ತುಂಬ ಜೋರ್ದಾರಾಗಿ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬಂದು ಭಗತ್ ಸಿಂಗ್ ಸ್ವಲ್ಪ ತುಪ್ಪ ಸುರಿತಾನೆ, ಅವನು ರಾಜ್ಗುರು ಪರ ವಹಿಸ್ಕೊಳ್ತಾನೆ, ಸ್ವಲ್ಪ ತೂತು ಮೇಮೆ ಆಗುತ್ತೆ. ಕೊನೆಗೆ ಪಂಡಿತ್ಜಿ ರಾಜ್ಗುರು ಹೆಗಲ ಮೇಲೆ ಕೈ ಹಾಕಿ, ನಾವು ಹಾಗೆ ಮಾಡಬಾರ್ದು, ನಮ್ಮ ಧ್ಯೇಯ ಈ ದಿಕ್ಕಿನಲ್ಲಿದೆ, ಒಂದು ಸ್ವಲ್ಪ ವಿಚಲಿತಗೊಂಡರೂ ಕೂಡ, ಮನಸ್ಸು ಈ ಕಡೆ ಬಂದರೂ ಕೂಡ ಧ್ಯೇಯದಿಂದ ಪಕ್ಕಕ್ಕೆ ಸರಿದು ಬಿಡ್ತೀವಿ. ಏನು ಚಂದ. ಒಂದು ಹಳೆಯ ಪೀಳಿಗೆ ನಾನು ಹಳೆಯ ಪೀಳಿಗೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ವೈಚಾರಿಕ ದೃಷ್ಟಿಯಿಂದ ಅವರ ಸಂಪ್ರದಾಯದ ದೃಷ್ಟಿಯಿಂದ ಹಳೆಯ ಪೀಳಿಗೆಯವರು ಹೊಸ ಪೀಳಿಗೆಯ ತರುಣರನ್ನು ನಿಧಾನವಾಗಿ ಜೋಡಿಸಿಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಬಹಳ ವಿಶಿಷ್ಟ. ದುರಂತಕಾರಿ ಸಂಗತಿ ಏನು ಅಂತಂದರೆ, ಇಡೀ ಆಜಾದರ ಬದುಕಿನ ಅಂತ್ಯಕ್ಕೆ ಕಾರಣವಾಗೋದು ಇದೇ ಥರ ಸಂಘಟನೆ ಲೂಸ್ ಆಗಿರೋ ಪ್ರಕ್ರಿಯೆ ಅನ್ನೋದನ್ನು ಕೊನೆಗೆ ಬಾಬು ಕೃಷ್ಣಮೂರ್ತಿಯವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹೇಗೆ ಯಶ್ಪಾಲ ಅವನೊಂದು ಪ್ರೇಮದ ಚಕ್ಕರೆಗೆ ಬಿದ್ದ, ಹೇಗೆ ವೀರಭದ್ರ ತಿವಾರಿ ಅತ್ಯಂತ ಲೂಸ್ ಆಗಿರೋ ಸ್ಟ್ರಕ್ಚರ್ನ ತಯಾರು ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಎಲ್ಲವನ್ನೂ ಕೊನೆಯ ಹಂತದಲ್ಲಿ ವಿಸ್ತಾರ ಮಾಡುವಾಗ ಚಂದ್ರಶೇಖರ್ ಆಜಾದ್ ಕಟ್ಟುನಿಟ್ಟಾಗಿದ್ದಿದ್ದು ಅತ್ಯಂತ ಅಗತ್ಯ ಅನ್ನೋದನ್ನು ಬಾಬು ಕೃಷ್ಣಮೂರ್ತಿ ಅವರು ನಮ್ಗೆ ಕನ್ಫರ್ಮ್ ಮಾಡಿಸ್ತಾರಲ್ಲ, ಅದು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ರೀತಿ ಅಂತ. ಈ ವ್ಯಕ್ತಿತ್ವದ ಕಾರಣಕ್ಕೋಸ್ಕರವೇ ಚಂದ್ರಶೇಖರ್ ಆಜಾದರಿಗೆ ಒಂದು ಗೌರವ ಇತ್ತು. ಮಾಸ್ಟರ್ ರುದ್ರನಾರಾಯಣರು, ನಾನು ಎಲ್ಲವನ್ನೂ ನಿಮಗೆ ಓದಿ ಕೂಡ ಹೇಳ್ಬೋದು, ಅವ್ರು ಬರೆದಿರುವಂಥ ಸಾಲುಗಳನ್ನು ಹಾಗಾಗಿ ಕಟ್ಟಿಕೊಡ್ಬೋದು, ಆದರೆ ಸಮಯದ ದೃಷ್ಟಿಯಿಂದ ನಾನು ಅದನ್ನು ಮಾತುಗಳಲ್ಲೇ ಹೇಳಿ ಮುಗಿಸ್ತೀನಿ. ಮಾಸ್ಟರ್ ರುದ್ರನಾರಾಯಣರು ಚಂದ್ರಶೇಖರ್ ಆಜಾದ್ ಒಮ್ಮೆ ಬಂದಾಗ, ಮಾಸ್ಟರ್ ರುದ್ರನಾರಾಯಣರು ಅತ್ಯಂತ ಹಿರಿಯರು. ಅವರು ಯಾವುದೇ ಪ್ರತ್ಯಕ್ಷ ಕ್ರಾಂತಿ ಕಾರ್ಯದಲ್ಲಿ ಭಾಗವಹಿಸಲಿಲ್ಲವಾದರೂ ತರುಣರನ್ನು ಕ್ರಾಂತಿ ಕಾರ್ಯಕ್ಕೆ ಜೋಡಿಸೋದ್ರಲ್ಲಿ ನಿಸ್ಸೀಮರು. ಅವ್ರ ಬಗ್ಗೆ ಅಪಾರವಾದ ಗೌರವ ಎಲ್ಲ ಕ್ರಾಂತಿಕಾರಿಗಳು. ಸ್ಯಾಂಡರ್ಸ್ನ ಹತ್ಯೆಯನ್ನು ಮುಗಿಸಿ ಬಂದಂಥ ಚಂದ್ರಶೇಖರ್ ಆಜಾದ್ ಮಾಸ್ಟರ್ ರುದ್ರನಾರಾಯಣರ ಬಳಿ ಬಂದಾಗ, ರುದ್ರನಾರಾಯಣರು ಹಿರಿಯರು ಈ ಕಿರಿಯನಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇವನು ಗಾಬರಿಗೊಳ್ತಾನೆ, ಏನು ಮಾಡ್ತಿದ್ದೀರಿ ನೀವು? ಭಾವ ಏನು ಸುಂದರ ಗೊತ್ತೇನು? ಅದರಲ್ಲಿ ರುದ್ರನಾರಾಯಣರು ಹೇಳ್ತಾರೆ, ಇಂದು ನಾನು ನಮಸ್ಕಾರ ಮಾಡ್ತಾ ಇರೋದು ಚಂದ್ರಶೇಖರನಿಗಲ್ಲ, ರಾಷ್ಟ್ರದ ಮಹಾನಾಯಕ ಲಾಲಾ ಲಜಪತ್ ರಾಯರ ಕೊಲೆಯ ಅಪಮಾನದ ಸೇಡು ತೀರಿಸಿಕೊಂಡು ಬಂದಿರುವ ಮಹಾಪುರುಷನಿಗೆ ನಾನು ತಲೆಬಾಗುತ್ತಿದ್ದೇನೆ. ಏನು ರೋಮಾಂಚನಕಾರಿ ಸಾಲುಗಳು ನೋಡಿ. ಅಂದರೆ ಹಿರಿಯ ಮತ್ತು ಕಿರಿಯ ವ್ಯತ್ಯಾಸ ಭೇದ ಇಲ್ಲ, ಆದರೆ ನೀನು ಮಾಡಿರುವ ಕೆಲಸಕ್ಕೋಸ್ಕರ ನಾನು ಗೌರವ ಕೊಡ್ತೀನಿ ಅನ್ನೋದನ್ನು ಅಷ್ಟು ಸೂಕ್ಷ್ಮವಾಗಿ ಹೆಣೆದಿದ್ದಾರಲ್ಲ, ಅದು ಬಹಳ ವಿಶೇಷವಾದ್ದು ಅಂತ. ಇದು ಚಂದ್ರಶೇಖರ್ ಆಜಾದ್ನ ವ್ಯಕ್ತಿತ್ವಕ್ಕೆ, ಅವನ ಸಾಹಸಕ್ಕೆ ಅಂದಿನ ಸಮಾಜ ಕೊಟ್ಟಂಥ ಗೌರವ. ಇನ್ನು ಎರಡನೇದು, ಚಂದ್ರಶೇಖರ್ ಆಜಾದ್ ತನ್ನ ಸಾಹಸವನ್ನು ನಾವು ತಿಳ್ಕೊಂಡಂತೆ ಈ ಸ್ಯಾಂಡರ್ಸ್ ಹತ್ಯೆಯ ಸಂದರ್ಭದಲ್ಲಿ, ನಾವು ತಿಳ್ಕೊಂಡಂತೆ ಅನೇಕ ಕಾಕೋರಿ ದರೋಡೆಯೂ ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ಚಂದ್ರಶೇಖರ್ ಆಜಾದ್ನ ಸಾಹಸ ವ್ಯಕ್ತಗೊಳ್ಳುತ್ತೆ. ಬಹುತೇಕರು ಚಂದ್ರಶೇಖರ್ ಆಜಾದ್ನ ಮೇಲೆ ಪುಸ್ತಕ ಬರೆದ್ರೆ ನನಗನ್ಸುತ್ತೆ ಸಾಹಸ ಅಂತಂದಾಗ ಈ ಒಂದು 3-4 ಘಟನೆಗಳನ್ನು ಉಲ್ಲೇಖ ಮಾಡ್ಬೋದು. ಆದರೆ ಅಜಯದಲ್ಲಿ ಈ 3-4 ಘಟನೆ ಮಾತ್ರ ಅಲ್ಲ. ಒಬ್ಬ ದಾಂಡಿಗ ಹೆಣ್ಣು ಮಕ್ಕಳನ್ನು ಅಟ್ಟಿಸ್ಕೊಂಡು ಹೋಗ್ತಾ ಒಂದು ಹುಡುಗಿ ಅವನ ಕೈಗೆ ಸಿಕ್ಕಾಕೊಂಡಿದ್ದಾಗ ಸುತ್ತಲೂ ಜನ ಸೈಲೆಂಟಾಗಿ ನಿಂತಿದ್ದನ್ನು ನೋಡಿ ತಾನೇ ಆ ದಾಂಡಿಗನಿಗೆ ಬಡಿದು ಮುಟ್ಟಿದರೆ ಹುಷಾರು ಅಂತ ಹೇಳ್ತಾನಲ್ಲ, ಅಲ್ಲಿ ಚಂದ್ರಶೇಖರ್ ಆಜಾದ್ನ ಸಾಹಸ ವ್ಯಕ್ತಗೊಳ್ಳುತ್ತೆ ಅಂತ. ತನ್ನ ಜೊತೆಗಾರನಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಹುಡುಗನಿಗೆ ಒಬ್ಬ ಪಠಾಣ ಬಂದು, ನಾನು ಕೊಟ್ಟಿರೋ ಸಾಲ ನೀನು ವಾಪಸ್ ಕೊಡಲಿಲ್ಲ ಅಂದರೆ ಬಡಿತೀನಿ ಅಂತ ಆತ ಪದೇ ಪದೇ ಕೇಳ್ಕೊಂಡಾಗಲೂ ಕೂಡ ಆತನ ಮಾತನ್ನು ಅವನಿಗೆ ಧ್ಯಾನ ಕೊಡದೆ ಹೋದಾಗ ಅವನನ್ನು ಬಡಿದು ಚಂದ್ರಶೇಖರ್ ಆಜಾದ್ ಪಾಠ ಕಲಿಸ್ತಾನಲ್ಲ, ಅಲ್ಲಿ ಚಂದ್ರಶೇಖರ್ ಆಜಾದ್ನ ಸಾಹಸದ ವ್ಯಕ್ತಿತ್ವ ಇದೆ. ಒಂದು ಅದ್ಭುತವಾಗಿರುವಂಥ ಪ್ರಸಂಗ. ಬಹುಶಃ ಅಜೇಯ ಅಲ್ಲದೆ ಹೋಗಿದ್ದಿದ್ರೆ ಚಂದ್ರಶೇಖರ್ ಆಜಾದ್ರ ಕುರಿತಂಥ ಇಷ್ಟು ವಿಸ್ತಾರವಾಗಿರುವಂಥ ಘಟನೆಗಳು ನಮ್ಗೆ ಯಾರಿಗೂ ಗೊತ್ತಾಗೋದು ಸಾಧ್ಯವೇ ಇರ್ತಿರ್ಲಿಲ್ಲ. ಹೀಗಾಗಿ ಬಾಬು ಕೃಷ್ಣಮೂರ್ತಿಯವರಿಗೆ ಚಂದ್ರಶೇಖರ್ ಆಜಾದರ ಮರು ಹುಟ್ಟಿಗೆ ಕರ್ನಾಟಕದಲ್ಲಿ ಕಾರಣವಾಗಿರುವಂಥ ವ್ಯಕ್ತಿ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ
ಚಂದ್ರಶೇಖರ್ ಆಜಾದ್ರು ಒಂದು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರುವಾಗ, ಅಂದರೆ ಅವರು ಕದ್ದು ಮುಚ್ಚಿ ತಿರುಗಾಡ್ತಾ ಇರೋ ಸಂದರ್ಭದಲ್ಲಿ ಕೈಗೊಂದು ಏಟಾಗುತ್ತೆ. ಬಹುಶಃ ಇದನ್ನು ನಾವು ಎನ್ಯಾಕ್ಟ್ ಮಾಡಿ ತೋರಿಸ್ಬೋದಾಗಿರುವಂಥ ಸಂಗತಿ ಇದು. ಕೈಗೆ ಏಟಾಗಿ ಮೂಳೆ ಮುರಿದೋಗುತ್ತೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ, ನಿನ್ನ ಮೂಳೆ ನಾನು ಆಪ್ರೇಷನ್ ಮಾಡಬೇಕು, ಈಗ ನಾನು ನಿನಗೆ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು, ಏನು ಮಾಡೋದು ಅಂತ, ಅನಸ್ತೇಷಿಯಾ ಕೊಡಬೇಕು ಅಂತ. ಚಂದ್ರಶೇಖರ್ ಆಜಾದ್ ಆ ಹುಡುಗನಿಗೆ ತಲೆಗೆ ಹೋಗುತ್ತೆ, ಈಗ ಅನಸ್ತೇಷಿಯಾ ಕೊಟ್ಟರೆ ನಾನು ಈ ಅರೆ ಪ್ರಜ್ಞಾವಸ್ಥೆಯಲ್ಲಿ ಎಲ್ಲ ಹೇಳ್ಬಿಡ್ತೀನಿ, ನನ್ನ ಇಡೀ ಸಂಸ್ಥೆಯ ಸೀಕ್ರೆಟ್ ನನ್ನ ಹತ್ರ ಇದೆ, ನಾನು ಏನೇನು ಬಾಯಿ ಬಿಟ್ಬಿಡ್ತೀನೋ ಏನೋ ಹಂಗೆ ಅಂದ್ಕೊಂಡು ಆತ ಹೇಳ್ತಾನೆ, ಅನಸ್ತೇಷಿಯಾ ಬೇಡ, ಹಾಗೆ ಏನು ಮಾಡ್ತಿರೋ ಮಾಡಿ ಅಂತ. ಇಲ್ಲ ಕೊಡಲೇಬೇಕು ಅಂದಾಗ ಈ ಕೈ ಹೀಗೆ ಇರಲಿ, ನಾನು ಬೇರೆ ಎಲ್ಲಾದರೂ ಹೋಗ್ತೀನಿ ಅಂತ. ಅವ್ರ ಕೊನೆಗೆ ಆಯಿತು ಏನೂ ಮಾಡೋದಿಲ್ಲ ಅಂತ ಅನಸ್ತೇಷಿಯಾ ಕೊಟ್ಬಿಡ್ತಾರೆ. ಡಾಕ್ಟರ್ ಅನಸ್ತೇಷಿಯಾ ಕೊಟ್ಟು ಆಪ್ರೇಷನ್ ಮಾಡ್ತಾರೆ. ಚಂದ್ರಶೇಖರ್ ಆಜಾದ್ ಎದ್ದಾಗ ಡಾಕ್ಟರ್ ಮುಖ ಪೂರ್ತಿ ಚೇಂಜ್ ಆಗಿರುತ್ತೆ. ಅವ್ರು ಹೇಳ್ತಾರೆ, ಈ ಕೈಗಳಿಂದ ನೀನು ಮಹತ್ ಕಾರ್ಯ ಮಾಡಬೇಕಾಗಿದೆ, ನಾನು ಸಾಧ್ಯವಾದಷ್ಟು ಚೆನ್ನಾಗಿ ಮಾಡಿದ್ದೀನಿ. ಚಂದ್ರಶೇಖರ್ ಆಜಾದ್ ಗೊತ್ತಾಗತ್ತೆ, ಹೇಳಬಾರ್ದೇನೋ ಹೇಳ್ಬಿಟ್ಟಿದ್ದೀನಿ ನಾನೀಗ ಇಲ್ಲಿ ಅಂತ. ಅಂದರೆ ಆ ಸಾಹಸ ಇದೆಯಲ್ಲ, ತನ್ನನ್ನು ತಾನು ರೂಪಿಸಿಕೊಳ್ಳುವ ಮತ್ತು ಸಮಾಜಕ್ಕೆ ಸಮರ್ಪಣೆ ಮಾಡಲಿಕ್ಕೋಸ್ಕರ ಎಲ್ಲ ಕಷ್ಟವನ್ನು ಅನುಭವಿಸುವಂಥ ಸಾಹಸ ಇದೆಯಲ್ಲ, ಅದು ಚಂದ್ರಶೇಖರ್ ಆಜಾದರ ವ್ಯಕ್ತಿತ್ವದಲ್ಲಿ ನಮಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಒಂದು ಕಾದಂಬರಿಯನ್ನು ಬರಿಬೇಕಾದ್ರೆ, ಒಂದು ವ್ಯಕ್ತಿ ಚಿತ್ರವನ್ನು ಬರಿಬೇಕಾದ್ರೆ ಒಂದು ಎಳೆಯನ್ನು ಫಾಲೋ ಮಾಡ್ತಾರೆ. ಯೂಶ್ವಲ್ ಆಗಿ ಹುಟ್ಟು, ಬದುಕು, ಸಾವು ಇದು ಸಾಮಾನ್ಯವಾದ ಎಳೆ. ಇನ್ನು ಕೆಲವರು ಮಧ್ಯದ ಯಾವುದೋ ಘಟನೆಯಿಂದ ಶುರು ಮಾಡಿ ಅದನ್ನು ಫ್ಲ್ಯಾಶ್ ಬ್ಯಾಕಿಗೆ ತೊಗೊಂಡು ಹೋಗ್ತಾರೆ. ನೀವು ಆತ್ಮಾಹುತಿ ನೋಡಿದರೆ ಗೊತ್ತಾಗುತ್ತೆ. ಆತ್ಮಾಹುತಿ ಶುರುವಾಗೋದೇ ಹೇಗೆ ಅಂತಂದರೆ, ನನಗಿನ್ನೂ ಚೆನ್ನಾಗಿ ನೆನಪಿದೆ, ನಾನು ಅವತ್ತು ಹುಟ್ಟಿದಾಗ ಅಂತ ಶುರುವಾಗುತ್ತೆ. ಅದು ಅವರ ಬದುಕನ್ನು ಅವರೇ ಹೇಳ್ಕೊಳ್ಳುವಾಗ ಅವ್ರು ಹೆಂಗೆ ಹೇಳ್ಕೊಳ್ತಾರೆ ಅಂದರೆ, ನಾನು ಹುಟ್ಟಿದ್ದೆ, ನಾನು ಹೀಗಾದೆ ಅಂತ ಸಾವರ್ಕರ್ ಬಾಯಲ್ಲಿ ಆ ಕಥನವನ್ನು ಹೇಳ್ತಾರೆ. ಅದೊಂದು ವಿಭಿನ್ನವಾಗಿರುವಂಥ ಎಳೆಯನ್ನು ಶಿವರಾಮು ಸೃಷ್ಟಿಸಿದ್ದಾರೆ. ಆದರೆ ಈ ಅಜಯದ ಎಳೆ ಅದು ಶುರುವಾಗೋದೇ ಹೇಗೆ ಅಂತಂದರೆ, ಛಡಿ ಏಟಿನ ಪ್ರಕರಣದಿಂದ ಶುರುವಾಗುತ್ತೆ. ಚಂದ್ರಶೇಖರ್ ಆಜಾದ್ರು ಯಾಕೆ ಆಜಾದ್ ಆದರು ಅನ್ನೋದಿದೆಯಲ್ಲ, ಆ 12 ಛಡಿ ಏಟುಗಳನ್ನು ಪಡ್ಕೊಂಡಿದ್ದು ಆ ಪ್ರಕರಣದಿಂದ ಇಡೀ ಘಟನೆ ಆರಂಭವಾಗುತ್ತೆ. ಆನಂತರ ಅವರ ಬದುಕನ್ನು ತಗೊಳ್ತಾರೆ. ಅಲ್ಲಿಂದಾಚೆಗೆ ಜೀವನ ಹಾಗೆ ಓತಪ್ರೋತವಾಗಿ ಹರಿತಾ ಹೋಗುತ್ತೆ. ನಾನು ಅಜಯವನ್ನು ಗಮನಿಸಿದ್ದು ಏನಂತಂದರೆ, ಒಂದು ಫಸ್ಟ್ ಹಾಫ್ ಆಫ್ ಅಜಯ ತುಂಬ ಆರಾಮಾಗಿ ಹೋಗುತ್ತೆ. ನಿಮ್ಗೆ ಹೇಗಿರುತ್ತೆ ಅಂತಂದರೆ, ಒಂದು 1ನೇ ಕ್ಲಾಸಿಂದ 6ನೇ ಕ್ಲಾಸ್ 7ನೇ ಕ್ಲಾಸಿನ ಮಕ್ಕಳು ಇರ್ತಾರಲ್ಲ, ಏನೂ ತುಂಬ ಪ್ರೆಷರ್ ಇರಲ್ಲ, ಹೋಮ್ವರ್ಕ್ ಭಾಳ ಇರಲ್ಲ, ಆರಾಮಾಗಿರುತ್ತೆ, ನೀಟಾಗಿ ಹೋಗುತ್ತೆ. ಏನು ಆಮೇಲೆ ಶುರುವಾಗುತ್ತೆ ಓಟ. ಯಾವಾಗ ಚಂದ್ರಶೇಖರ್ ಆಜಾದ್ರು, ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಸ್ಯಾಂಡರ್ಸ್ ಹತ್ಯೆ ಆದ ನಂತರ ಈ ಇಡೀ ಪುಸ್ತಕ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ, ನಿಮಗೆ ಒಂಥರ ಥ್ರಿಲ್ಲರ್ ಮೂವಿ ನೋಡಿದಂತೆ ಫೀಲ್ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಅಲ್ಲಿವರೆಗೂ ಆರಾಮಾಗಿರುತ್ತೆ. ಚಂದ್ರಶೇಖರ್ ಆಜಾದ್ ಆಟ ಆಡ್ತಾ ಇದ್ದ, ಅವನ ಮನೆ ಬಿಟ್ಟು ಹೋದ, ಅವನೆಲ್ಲೋ ಕೂಲಿ ಕೆಲಸ ಮಾಡಿದ, ಅಲ್ಲೆಲ್ಲೋ ಝಾನ್ಸಿಯಲ್ಲಿ ಉಳ್ಕೊಂಡ, ಅಲ್ಲಿ ಮಿತ್ರ ಮನೆಗೆ ಹೋದ, ಹಾಯಾಗಿದ್ದ ಅಂತ. ಒಂದು ಸಲ ಶುರುವಾದರೆ ಅದೇನು ಕ್ವಿಕ್ ಆಗಿಬಿಡುತ್ತೆ ಅಂತಂದರೆ, ಇಡೀ ಕೃತಿ ನಿಮ್ಮನ್ನು ಆವರಿಸಿಕೊಂಡು ನೀವೇ ಚಂದ್ರಶೇಖರ್ ಆಜಾದ್ ಆಗಿಸುವವರೆಗೂ ಬಿಡದಂತೆ ಹಿಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಈ ಕೃತಿಯ ವೈಶಿಷ್ಟ್ಯ ಅಂತ. ಈ ಕೃತಿಯಲ್ಲಿ ಚಂದ್ರಶೇಖರ್ ಆಜಾದರ ಅನೇಕ ವ್ಯಕ್ತಿತ್ವವನ್ನು, ನಾನು ಎಷ್ಟು ಹೇಳಿದರೂ ಅನೇಕ ಘಟನೆಗಳನ್ನು ನಂಗೆ ಉಲ್ಲೇಖ ಮಾಡ್ಬೋದು. ಚಂದ್ರಶೇಖರ್ ಆಜಾದರ ಸಮಯ ಪ್ರಜ್ಞೆಯ ದೃಷ್ಟಿಯಿಂದ ಹೇಳೋದಾದರೆ, ಬಾಬು ಕೃಷ್ಣಮೂರ್ತಿಯವರು ಆ ಥರದ ಅನೇಕ ಘಟನೆಗಳನ್ನು ಉಲ್ಲೇಖ ಮಾಡ್ತಾರೆ. ಒಂದು ಸುಂದರವಾದ ಘಟನೆ ಇಡೀ ಪುಸ್ತಕದಲ್ಲಿ ಬರುತ್ತೆ. ಒಂದು ಸಲ ಇವರೆಲ್ಲರೂ ಕೂತ್ಕೊಂಡು ಕ್ರಾಂತಿಕಾರಿಗಳು ಮಾತಾಡ್ತಾ ಕೂತಿರುವಾಗ ಯಾರ ಮನೇಲಿರ್ತಾರೋ ಅವ್ರ ಅಕ್ಕನ ಮಗ, ಚಿಕ್ಕ ಹುಡುಗ ಬಂದ್ಬಿಡ್ತಾನೆ ಒಳಗೆ. ಈ ಅಕ್ಕನ ಮಗ ಬಂದಿದ್ದಾನೆ, ಚಿಕ್ಕ ಹುಡುಗ, ಇವನಿಗೇನು ಗೊತ್ತಾಗುತ್ತೆ ಅಂತ ಇವರೆಲ್ಲ ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಆ ಬಂದೂಕಿನ ಬಗ್ಗೆ ಎಲ್ಲ ಮಾತನಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿಗೆ ಯಾರೋ ಬಾಗಿಲು ಬಡಿತಾರೆ. ಬಾಗಿಲು ಬಡಿದ ತಕ್ಷಣ ಚಂದ್ರಶೇಖರ್ ಆಜಾದ್ರು ಬಂದೂಕನ್ನು ತೆಗೆದು ದಿಂಬಿನ ಕೆಳಗಿಟ್ಟು ಕೂತ್ಬಿಡ್ತಾರೆ, ಇನ್ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಅವ್ರು ಬಾಗಿಲು ತೆಗೆದು ಒಳಗೆ ಬಂದರೆ ಆ ಮಗುವಿನ ಅಪ್ಪ, ಆ ಮಗು ಅಪ್ಪನ ನೋಡಿ, ಅಪ್ಪ ಡಂಬೂಕು ಅನ್ನತ್ತದು, ಬಂದೂಕಿದೆ ಇಲ್ಲಿ ಅಂತ. ತಕ್ಷಣ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ, ಏನು ಮಾಡೋದು? ಆದರೆ ಈ ಅತ್ಯಂತ ವಿಕಟ ಪರಿಸ್ಥಿತಿಯಿಂದ ಪಾರು ಮಾಡುವ ಸಾಮರ್ಥ್ಯ ಚಂದ್ರಶೇಖರ್ ಆಜಾದರ ಮತ್ತೊಂದು ವ್ಯಕ್ತಿತ್ವ ಇದು. ನೀವು ಆಜಾದರ ಆಗಿನ ಫೋಟೋ ನೋಡಿದ್ರಲ್ಲ, ಅವನೊಂಥರ ಧಾಡ್ಸಿ ಮನುಷ್ಯ. ಅವ್ರ ಹತ್ರ ಈ ಥರದ ವ್ಯಕ್ತಿತ್ವ ಇದೆ ಅಂತ ಯಾವತ್ತೂ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಚಂದ್ರಶೇಖರ್ ಆಜಾದರ ವ್ಯಕ್ತಿತ್ವ ಹೆಂಗಿತ್ತು ಅಂದರೆ, ತಕ್ಷಣ ತಮ್ಮ ಕೈ ಹಿಡ್ಕೊಳ್ತಾರೆ, ಹೌದು ಬಂದೂಕು ಹೊಡಿ ಅಂತ ಶುರು ಮಾಡ್ತಾರೆ. ಮಗುವಿನ ಜೊತೆ ಎಲ್ಲರೂ ಬಂದೂಕಿಂದ ಆಟ ಆಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಮಗುವಿಗೆ ಒರಿಜಿನಲ್ ಬಂದೂಕಿಗಿಂತ ಈ ಬಂದೂಕೆ ಮಜಾ ಅನ್ಸುತ್ತೆ. ಅದು ಒರಿಜಿನಲ್ ಬಂದೂಕು ಮರ್ತೋಗುತ್ತೆ. ತಕ್ಷಣ ಚಂದ್ರಶೇಖರ್ ಆಜಾದ್ ಆ ಮಗುವನ್ನು ಕಳಿಸಿ, ಎಷ್ಟು ಸಲ ಹೇಳ್ತೀನಿ, ಯಾರನ್ನೂ ಒಳಗೆ ಬಿಡಬೇಡಿ, ಮಕ್ಕಳನ್ನೂ ಕೂಡ ಅಂತ ಎಚ್ಚರಿಕೆಯಿಂದಿರಬೇಕು ಅಂತ. ಆದರೆ ಆ ಸಮಯ ಪ್ರಜ್ಞೆ ಇದೆಯಲ್ಲ, ಆ ಸಮಯ ಪ್ರಜ್ಞೆಯಲ್ಲೂ ಆಜಾದರ ವ್ಯಕ್ತಿತ್ವ ಏನು ಸುಂದರ ಅಂದರೆ, ನನಗೆ ಈ ಥರದ ಅನೇಕ ಘಟನೆಗಳು ಸಿಗ್ತವೆ ನಿಮ್ಗೆ ಇಡೀ ಪುಸ್ತಕದಲ್ಲಿ. ಈ ಪುಸ್ತಕ ಈ ಥರದ ಘಟನೆಗಳ ಆಗರ. ಈ ಚಂದ್ರಶೇಖರ್ ಆಜಾದ್ ಮತ್ತೆಲ್ಲರೂ ಕೂಡ ಒಂದು ಕ್ರಾಂತಿ ಕಾರ್ಯಕ್ಕೆ ಅಂತ ಹೊರಟಿರ್ತಾರೆ.
ಚಟುವಟಿಕೆ ನಡೀತಾ ಇರಬೇಕು. ಅಷ್ಟೊತ್ತಿಗೆ ಎಲ್ಲರೂ ಟ್ರೈನಲ್ಲಿ ಕೂತಿದ್ದವರು ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಟ್ಟಿರ್ತಾರೆ. ಒಬ್ಬ ಅತ್ಯಂತ ವಿಲಕ್ಷಣವಾಗಿರುವಂಥ ಅತ್ಯಂತ ಕೆಟ್ಟದ್ದಾಗಿರುವಂಥ ಹಾಡನ್ನು ಹಾಡಬೇಕು ಅಂತ ಅವನಿಗೆ ಜವಾಬ್ದಾರಿ. ಅವನು ಅತ್ಯಂತ ಕೆಟ್ಟದಾಗಿರೋ ಹಾಡನ್ನು ಹಾಡ್ತಿರ್ತಾನೆ, ಇವರೆಲ್ಲ ಅದನ್ನು ಎಂಜಾಯ್ ಮಾಡ್ತಿರ್ತಾರೆ. ಯಾಕೆ ಅಂದರೆ ಯಾರಿಗೂ ಅನುಮಾನ ಬರಬಾರ್ದು ಅಂತ. ಮೇರ ರಂಗದೆ ಬಸಂತಿ ಚೋಲ ಅಂತ ಹಾಡ್ತಿದ್ರೆ ಗೊತ್ತಾಗುತ್ತೆ ಇವ್ರು ಏನೋ ಇದಾರೆ ಇವ್ರದ್ದು ಅಂತ. ನೀವು ದೇಶಭಕ್ತಿ ಗೀತೆ ಹಾಡ್ತಿದ್ರೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಅಂತ. ನೀವು ಅತ್ಯಂತ ಕೆಟ್ಟದ್ದಾಗಿರೋ ಹಾಡು ಹಾಡ್ತಿದ್ರೆ ಯಾರು ಗಮನಿಸ್ತಾರೆ? ಎಲ್ಲರೂ ಹಿಂಗೆ ಇದ್ದಾರೆ ಅಂತ. ಹಂಗೆ ಹಾಡುವಾಗ ರಾಜ್ಗುರು ಸ್ವಲ್ಪ ಭಾವುಕ ಮನುಷ್ಯ. ಆತ ಹೊರಗಡೆ ಪರಿಸ್ಥಿತಿಗಳನ್ನು ನೋಡಿ, ಆ ಬೆಟ್ಟ ಗುಡ್ಡಗಳನ್ನು ನೋಡಿ, ಆಹಾ ಏನು ಬೆಟ್ಟಗಳು, ಏನು ಸುಂದರವಾಗಿದೆ, ಶಿವಾಜಿ ಮಹಾರಾಜರು ಇಲ್ಲೇ ಇದ್ದಿದ್ದು ಅದು ಸಾರ್ಥಕ ಅಂತ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಚ್ಚರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಸುಮ್ನಿರೋ ಅಂತ. ಈ ಮನುಷ್ಯ ಶಿವಾಜಿ ಅಂತ ಪದೇ ಪದೇ ಮಾತಾಡಿದಾಗ ಚಂದ್ರಶೇಖರ್ ಆಜಾದ್ ಏನು ಮಾಡ್ತಾರೆ ಗೊತ್ತಾ? ಅನ್ಇಮ್ಯಾಜಿನಬಲ್. ಅವ್ರು ಹೇಳ್ತಾರೆ, ಮುಂಡ ಮೋಚ್ತು ನೀನು ಶಿವಾಜಿದು. ಅದೇ ಪದ ಬಳಸಿದ್ದೀರಿ ನೀವು, ಅದಕ್ಕೆ ಅದನ್ನೇ ಬಳಸ್ತೀನಿ ನಾವು. ಮುಂಡ ಮೋಚ್ತು ನಿನ್ನ ಶಿವಾಜಿದು, ಯಾವ ಶಿವಾಜಿನೋ ಏನೋ ನೀನು ಹಾಡಪ್ಪ ನೀನು ಅಂತಾರೆ. ಅವನು ರಾಜ್ಗುರು ಗಾಬರಿಯಾಗಿ ಸೈಲೆಂಟ್ ಆಗಿಬಿಡ್ತಾನೆ. ಶಿವಾಜಿ ಮಹಾರಾಜರಿಗೆ ಹಿಂಗೆ ಹೇಳದ? ರಾಜ್ಗುರು ಮುಂದೇನೂ ಮಾತಾಡಲ್ಲ. ಸಮಯ ಪ್ರಜ್ಞೆ ಹೇಗಿತ್ತು ಅಂದರೆ ಸ್ವಲ್ಪ ಎಡವಟ್ಟಾದರೆ ಕಟ್ಟ ಇತ್ತು, ಎಲ್ಲ ಆಯಿತು. ಎಲ್ಲರೂ ತಮ್ಮ ಕೋಣೆಗೆ ವಾಪಸ್ ಬರ್ತಾರೆ. ಅಲ್ಲಿ ಕೂತಿರುವಾಗ ತುಂಬ ಬೇಸರದಲ್ಲಿ ಆಜಾದರು ಕೂತಿರ್ತಾರೆ. ಎಲ್ಲರೂ ಕೇಳ್ತಾರೆ, ಯಾಕೆ ಬೇಸರದಲ್ಲಿದ್ದೀರಿ? ಯಾಕೂ ಇಲ್ಲ ಕಣೋ, ಇವನ ಕಾರಣದಿಂದಾಗಿ ನಮ್ಮೆಲ್ಲರ ಆದರ್ಶವಾಗಿರುವ ಶಿವಾಜಿ ಮಹಾರಾಜರ ಬಗ್ಗೆ ನಾನು ಎಂಥ ಮಾತಾಡಬೇಕಾಗಿ ಬಂದ್ಬಿಡ್ತಲ್ಲ, ನನಗೆ ಭಾಳ ದುಃಖ ಅನ್ನಿಸ್ತಿದೆ ಅಂತ. ಆ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಆಜಾದರ ಬದುಕು ಹಂಗಿತ್ತು ಹೌದು, ಆದರೆ ಆ ಬದುಕನ್ನು ಅಷ್ಟೇ ಸುಂದರವಾಗಿ ನಮ್ಮ ಎದುರುಗಡೆ ಪ್ರಸ್ತುತಪಡಿಸ್ಲಿಕ್ಕೆ ಸಾಧ್ಯವಾಗಿದ್ದು ಅದು ಬಾಬು ಕೃಷ್ಣಮೂರ್ತಿಯವರ ಪ್ರಯತ್ನ ಅಂತ. ಬಾಬು ಕೃಷ್ಣಮೂರ್ತಿಯವರು ಇಡೀ ಉದ್ದಕ್ಕೂ ಅನೇಕ ಬಾರಿ ನೋಡಿದ್ದೀನಿ. ಬಹಳ ಬಾರಿ ಇದರಲ್ಲಿ ಏನಾಗಿದೆ ಅಂತಂದರೆ, ಬಾಬು ಕೃಷ್ಣಮೂರ್ತಿಯವರ ಅಂತರಂಗವೂ ಕೂಡ ಅವರಿಗೇ ಅರಿವಾಗದಂತೆ ವ್ಯಕ್ತವಾಗತ್ತೆ. ಅಂದರೆ ಇದನ್ನು ಒಂದ್ಸಲ ಶತಾವಧಾನಿ ಗಣೇಶರು ಒಂದ್ಸಲ ಹೇಳ್ತಿದ್ರು, ನಮ್ಮಲ್ಲಿ ಅನೇಕ ಸಾಹಿತ್ಯಗಳು ಅಜೆಂಡಾ ಸಾಹಿತ್ಯಗಳೇ ಅಂತ. ನಾವೇನೋ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಎಲ್ಲವನ್ನೂ ಅದಕ್ಕೆ ಪೂರಕವಾಗಿ ಜೋಡಿಸಿ ಮನಸ್ಸಿನಲ್ಲಿರೋದನ್ನ ಆಚೆ ತರೋ ಪ್ರಯತ್ನ ಮಾಡ್ತೀವಿ ಅಂತ. ಬಹುತೇಕ ಸಾಹಿತ್ಯಗಳು ಹಾಗೆ ಆಗತ್ತೆ ಅಂತ. ಬಾಬು ಕೃಷ್ಣಮೂರ್ತಿಯವರ ಮನಸ್ಸಿನಲ್ಲಿ ಬರೀ ಚಂದ್ರಶೇಖರ್ ಆಜಾದನ್ನು ಕಟ್ಟಿಕೊಡೋದಲ್ಲದೆ ತಾವೇನು 5ನೇ ವಯಸ್ಸಿನಿಂದ ಸಂಘ ಶಿಕ್ಷಣ ಪಡ್ಕೊಂಡಿದ್ರೋ ಅದೂ ಕೂಡ ಝಲಕ್ಕಾಗೋದು ಕಾಣುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇದರಲ್ಲಿ ಅವರು ಉಲ್ಲೇಖ ಮಾಡುವಾಗ ಭಾಳ ಸುಂದರವಾಗಿರುವಂಥ ಘಟನೆ ಅದು. ಚಂದ್ರಶೇಖರ್ ಆಜಾದರು ಮನೆ ಬಿಟ್ಟು 10 ವರ್ಷ ಮನೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. 10 ವರ್ಷ ಆಗೋಗಿರುತ್ತೆ. ಒಂದಿನ ಯಾಕೋ ಅವ್ರಿಗೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಬರಬೇಕು, ವಯಸ್ಸಾಗ್ಬಿಟ್ಟಿದೆ ಅವ್ರಿಗೆ ಅಂತ ಬರ್ತಾರೆ. ಸ್ವಂತ ಮನೆಗೆ ಹೋಗಲ್ಲ, ಯಾರ್ದೋ ಮಧ್ಯಸ್ಥರೊಬ್ಬರು ಮನೇಲಿ ಉಳ್ಕೊಳ್ತಾರೆ. ಅಲ್ಲೇ ಉಳ್ಕೊಂಡು ಅಪ್ಪನನ್ನು ಕರ್ಕೊಳ್ತಾರೆ. ಅಪ್ಪ ತುಂಬ ಭಾವುಕರಾಗಿ ಮಗನ ಜೊತೆ ಮಾತನಾಡ್ತಾರೆ. ತಾಯಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ, ಆಕೆನೂ ಬರ್ತಾಳೆ, ಮಗನನ್ನು ಮಾತನಾಡಿಸ್ತಾಳೆ. ಕೊನೆಗೆ ಒಂದಿನ ತಾಯಿ ಹೇಳ್ತಾಳೆ, ಅಲ್ಲ ಕಣ, 10 ವರ್ಷದ ನಂತರ ಬಂದಿದ್ಯಾ, ಬೇರೆಯವ್ರ ಮನೇಲಿ ಊಟ ಮಾಡ್ತಿದ್ಯಾ, ಒಂದಿನ ಅಮ್ಮನ ಕೈಯಲ್ಲಿ ಊಟ ಮಾಡಬಾರ್ದೇನೋ ಅಂತ ಕರೀತಾಳೆ. ಅಮ್ಮನ ಮನೆಗೆ ಆಜಾದರು ಮತ್ತು ಆಜಾದರ ಜೊತೆಯಲ್ಲಿದ್ದವರು ಹೋಗ್ತಾರೆ. ಹೋಗಿ ಅಮ್ಮ ಮಾಡಿದ ಅಡುಗೆ ಚೆನ್ನಾಗಿ ಊಟ ಮಾಡ್ತಾರೆ, ವಾಪಸ್ ಬರ್ತಾರೆ, ಎಲ್ಲ ಆಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ಹೋಗಬೇಕಿರುತ್ತೆ. ಅಷ್ಟೊತ್ತಿಗೆ ಪೊಲೀಸರ ಚಲನವನ್ನು ಜಾಸ್ತಿ ಆಗಿದ್ದರಿಂದ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಚಂದ್ರಶೇಖರ್ ಆಜಾದರು ಅವತ್ತು ರಾತ್ರಿನೇ ತನ್ನ ಮಿತ್ರನ ಜೊತೆಗೆ ವಾಪಸ್ ಹೊರಟ್ಬಿಡ್ತಾರೆ. ತಾಯಿ ಮಾರನೇ ದಿನ ಅಡುಗೆ ಮಾಡ್ಕೊಂಡು ಕಾಯ್ತಿರ್ತಾಳೆ. ಇದು ಈ ಥರದವರೆಲ್ಲರ ಬದುಕಿನಲ್ಲೂ ಬರುವಂಥ ಅತ್ಯಂತ ಘೋರವಾಗಿರುವಂಥ ಕ್ಷಣಗಳು. ತಾಯಿ ಅಡುಗೆ ಮಾಡ್ಕೊಂಡು ಕಾಯ್ತಿದ್ದಾಳೆ, ಆದರೆ ಮಗ ಅವತ್ತು ಹೋಗಲೇ ಇಲ್ಲ. 10 ವರ್ಷದ ಹಿಂದೆ ಹೇಗೆ ಓಡೋಗಿದ್ನೋ 10 ವರ್ಷದ ನಂತರ ಹಾಗೆ ತಾಯಿಗೆ ಹೇಳಿದೆ ಓಡೋಗಿದ್ದಾನೆ. ಅದನ್ನು ನೋಡಿದ ನಂತರ ಅವ್ರ ಜೊತೆಗಿದ್ದವರು ಬರಿತಾ ಹೇಳ್ತಾರೆ, ಆವತ್ತು ಅಮ್ಮನ ಆ ಪ್ರತೀಕ್ಷೆ ಕೊನೆಯಿಲ್ಲದ ಚಿರಪ್ರತೀಕ್ಷೆಯಾಗಿ ಉಳಿಯಿತು. ನಾನಾದರೂ ಬಹಳ ಅದೃಷ್ಟಶಾಲಿ. 21 ವರ್ಷಗಳ ನಂತರ ಅದೇ ಜೋಪಡಿಯಲ್ಲಿ ಅಮ್ಮ ಮಾಡಿದ ರೊಟ್ಟಿ ನನಗೆ ಸಿಕ್ಕಿದ್ವು. ನನ್ನ ಸೌಭಾಗ್ಯ ಅದು. ತನ್ನ ಮಗನನ್ನು ಕಳೆದುಕೊಂಡ ಆ ದುರ್ಭಾಗಿನಿ ಮಾತೆಗೆ ನಾನೇ ಅಂತ್ಯಕ್ರಿಯೆ ಮಾಡಬೇಕಾಯಿತು, ನನ್ನ ಕೈಯಾರ ಪಿಂಡೋದಕವಿಡಬೇಕಾಯಿತು ಅಂತ ಅವ್ರ ಜೊತೆ ಬಂದಿದ್ದವ್ರು ಆನಂತರ ಬರ್ಕೊಳ್ತಾರೆ. ಆ ಬರ್ಕೊಂಡಿರೋದನ್ನು ಹಾಗೆ ಉಲ್ಲೇಖ ಮಾಡಿದ ಬಾಬು ಕೃಷ್ಣಮೂರ್ತಿಯವರು ಅವರು ತಮ್ಮ ಶರ ಬರೀತಾರೆ. ಅದಕ್ಕೆ ಭಾಳ ಚೆನ್ನಾಗಿದೆ. ಒಂದು ಸಂದೇಹ, ಅವನು ದುರ್ಭಾಗಿನಿ ಮಾತೆ ಅಂತ ಉಪಯೋಗಿಸಿರೋ ಪದ ಸರಿನಾ, ಸಮಂಜಸವ? ಇಲ್ಲ. ತನ್ನ ಕರುಳ ಕುಡಿಯನ್ನು ನಾಡದೇವಿಯ ಮಡಿಲಿನಲ್ಲಿ ಹಾಕಿ ತನ್ನ ಸ್ವಂತ ಸುಖಕ್ಕೆ ಬೆಂಕಿ ಇಟ್ಟು ಸುಟ್ಟುಕೊಂಡ ಆ ಮಹಾತಾಯಿ ದುರ್ಭಾಗಿನಿಯೇ, ನತದೃಷ್ಟಿಯೇ. ಆಕೆಯೇ ನಾಡದೇವಿ, ಸಾಕ್ಷಾತ್ ಭಾರತ ಮಾತೆಯೇ ಆಕೆ. ಆಕೆಗೆ ಚಂದ್ರಶೇಖರನೊಬ್ಬನೇ ಮಗ ಅಲ್ಲ, ಇಂದು ಉಸಿರಾಡುತ್ತಿರುವ ಮುಂದೆ ಉಸಿರಾಡಲಿರುವ ಪ್ರತಿ ಭಾರತೀಯನೂ ಆಕೆಯ ಮಗನೇ. ಏನು ಬ್ಯೂಟಿಫುಲ್ ಆಗಿದೆ ಸಾಲಿ ನೋಡಿ. ಅದರ ಅರ್ಥ ಚಂದ್ರಶೇಖರ್ ಆಜಾದರ ತಾಯಿ
ಚಂದ್ರಶೇಖರ್ ಆಜಾದನಿಗೆ ಮಾತ್ರ ತಾಯಿ ಅಲ್ಲ, ನನಗೂ ತಾಯಿ ನಿಮಗೂ ತಾಯಿ ಅನ್ನುವಂಥ ಒಂದು ಅಪರೂಪದ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾರಲ್ಲ, ಆ ಕಲ್ಪನೆಯನ್ನು ಅವ್ರಿಗೆ ಕಟ್ಟಿಕೊಡ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತಂದರೆ, ನನಗನ್ಸುತ್ತೆ ಅವ್ರು ಪಡ್ಕೊಂಡು ಬಂದಿರುವಂಥ ಆ ಶಿಕ್ಷಣ, ನಿರಂತರವಾಗಿ ಯಾವ ಶಿಕ್ಷಣ ಪಡ್ಕೊಂಡು ಬಂದಿದ್ರು, ಯಾವುದರ ಜೊತೆ ಬದುಕಿದ್ರು ಅದರ ಕಾರಣಕ್ಕೆ ಅಂತ. ಅಜೇಯ ಕೃತಿಯಲ್ಲಿ ಬರೀ ಅಜೇಯ ಚಂದ್ರಶೇಖರ್ ಆಜಾದ್ ಮಾತ್ರ ಇಲ್ಲ. ನಾನು ಈ ಕೃತಿಯನ್ನು ಓದಬೇಕಾದ್ರೆ ಅಂದ್ಕೊಳ್ತೀನಿ, ಯಾರ್ಯಾರಿಗೆ ಏನೇನು ಬೇಕೋ ಅಜೇಯ ಅದು ಕೊಡುತ್ತೆ ಅಂತ. ನಿಮಗೇನಾದರೂ ರಾಮ್ ಪ್ರಸಾದ್ ಬಿಸ್ಮಿಲ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಇದೆಯಾ? ನೀವು ಬಿಸ್ಮಿಲ್ನ ಕುರಿತಂತೆ ಮತ್ತೊಂದು ಕೃತಿ ಓದಬೇಕಾಗಿಲ್ಲ. ಅಜೇಯದಲ್ಲಿ ಹೆಚ್ಚು ಕಡಿಮೆ ಒಂದು ಅಧ್ಯಾಯದ ಅರ್ಧ ಭಾಗ ರಾಮ್ ಪ್ರಸಾದ್ ಬಿಸ್ಮಿಲ್ ಇದೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಿನೊಂದು ಇದ್ದಾಗ ಬರೆದ ಕೃತಿಯನ್ನು, ಅದರಲ್ಲಿ ಬೇಕಾಗಿರುವ ಅಂಶಗಳನ್ನು ಹೆಕ್ಕಿಕೊಂಡು ರಾಮ್ ಪ್ರಸಾದ್ ಬಿಸ್ಮಿಲ್ನ ವ್ಯಕ್ತಿತ್ವವನ್ನು ಇದರಲ್ಲಿ ಕಟ್ಟಿಕೊಡಲಾಗಿದೆ. ಅಜೇಯ ಓದ್ತಾ ಹೋದರೆ ಭಗತ್ ಸಿಂಗ್ ಅನಾವರಣಗೊಳ್ತಾರೆ. ಬಹಳ ಬಾರಿ ಒಂದು ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಒಬ್ಬನನ್ನು ಹೀರೋ ಮಾಡ್ಲಿಕ್ಕೆ ಹೋದರೆ ಮತ್ತೊಬ್ಬ ಡಲ್ ಆಗಿಬಿಡ್ತಾನೆ. ನೀವು ಭಗತ್ ಸಿಂಗ್ನ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಚಂದ್ರಶೇಖರ್ ಆಜಾದ್ ಇಟ್ಟು ಡಲ್ ಇದ್ರ ಅಂತ ನಿಮ್ಗೆ ಯಾವಾಗಲಾದರೂ ಅನಿಸ್ಬಿಡುತ್ತೆ. ಆ ಥರ ಆಗ್ಬಿಡುತ್ತೆ ಒಬ್ಬ ವ್ಯಕ್ತಿನ ಹೀರೋ ಮಾಡ್ಲಿಕ್ಕೆ ಹೋದಾಗ. ಆದರೆ ಇದರಲ್ಲಿ ಭಗತ್ ಸಿಂಗಿಗೂ ಒಂದು ಚೂರು ಅಪಚಾರವಾಗದಂತೆ ಅವನಿಗೂ ಸೂಕ್ತವಾಗಿರುವಂಥ ಜಾಗವನ್ನು ಕಲ್ಪಿಸಿಕೊಡ್ಲಾಗಿದೆ, ಬಹಳ ವಿಶಿಷ್ಟವಾಗಿರುವಂಥದ್ದು. ಇನ್ನು ಇದರಲ್ಲಿ ಅನೇಕ ಕ್ರಾಂತಿಕಾರಿಗಳ ಉಲ್ಲೇಖ ಅಷ್ಟೇ ಅಲ್ಲದೆ ಅನೇಕ ಕಾಂಡಗಳನ್ನು ಕೂಡ, ಉದಾಹರಣೆಗೆ ಕಾಕೋರಿ ಕಾಂಡ, ನಿಮ್ಗೆ ವಿಸ್ತಾರವಾಗಿ ಕಾಕೋರಿ ಕಾಂಡದ ಕುರಿತಂತೆ ಕನ್ನಡದಲ್ಲಿ ಯಾವುದಾದ್ರೂ ಸಾಹಿತ್ಯ ಇದೆ ಅಂತಂದ್ರೆ ಅಜೇಯದಲ್ಲೇ ಸಿಗದ, ವಿಸ್ತಾರವಾಗಿ ಇನ್ನೆಲ್ಲೂ ಸಿಗಲ್ಲ ಅಂತ. ನೀವು ಇದೇ ರೀತಿ ನೋಡಬೇಕು ಅಂತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಜಲಿಯನ್ ವಾಲಾಬಾಗ್ ಇದರಲ್ಲಿ ಟಚ್ ಆಗುತ್ತೆ, ಸ್ವಲ್ಪ ಸೂಕ್ಷ್ಮವಾಗಿ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಹಾದಿ ಟಚ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚು ಕಾಂಗ್ರೆಸ್ಸಿನ ಹೇಳಿತನವನ್ನ ತುಂಬಾ ಸುಂದರವಾಗಿ ಎಳೆ ಎಳೆಯಾಗಿ ಟಚ್ ಮಾಡ್ತಾ ಬಾಬು ಕೃಷ್ಣಮೂರ್ತಿಯವರು ಉದ್ದಕ್ಕೂ ಹೋಗ್ತಾ ಹೋಗ್ತಾರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಎಡಗುತ್ತು ಅಂತ. ಅಂದ್ರೆ ಇದು ಬರೀ ಆಜಾದನ್ನಷ್ಟೇ ಇಟ್ಕೊಳ್ಳದೆ, ಕೇಂದ್ರವಷ್ಟೇ ಆಜಾದ್ ಆಗಿ ಆಜಾದನ ಸುತ್ತಲೂ ಇದ್ದ ಅಂದಿನ ಪರಿಸರವನ್ನ ವ್ಯವಸ್ಥಿತವಾಗಿ ನಮಗೆ ಕಟ್ಟಿಕೊಡುವಂತ ಪ್ರಯತ್ನ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಈ ಕಾರಣಕ್ಕೆ ಇದೊಂದು ಆಜಾದನ ಕುರಿತಂತ ಕಂಪ್ಲೀಟ್ ವರ್ಕ್ ಅಂತ ಯಾರಾದರೂ ಹೇಳಿದರೆ ಇದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆ ಥರದೊಂದು ಅತ್ಯಂತ ಉತ್ಕೃಷ್ಟವಾದ ಗ್ರಂಥವನ್ನು ಬರೆದಿದ್ದಾರೆ ಅಂತ ನನಗನ್ಸುತ್ತೆ. ಇನ್ನು ಅದು ಭಗವಂತನ ಇಚ್ಛೆಯೂ ಆಗಿತ್ತು. ಇವರ ಚಂದ್ರಶೇಖರ್ ಆಜಾದ್ರ ಕೃತಿಯನ್ನು ಬರೆದ ನಂತರ ಇದರ ಆರಂಭದಲ್ಲಿ ಬಾಬು ಕೃಷ್ಣಮೂರ್ತಿಯವರು ಕೃತಿ ರಚನೆಯ ಸಾಹಸವನ್ನು ಹೇಳ್ತಾರೆ. ಬಹುಶಃ ಕೃತಿಗಿಂತ ಮುಂಚೆ ಅದನ್ನು ಓದೋ ಬದಲು ಕೃತಿ ಪೂರ್ತಿ ಮುಗಿದ ನಂತರ ಓದಬೇಕು, ಅದರ ಸ್ವಾರಸ್ಯ ಗೊತ್ತಾಗುತ್ತೆ, ಅದರ ಮಜಾ ಏನಿದೆ ಅಂತ ಗೊತ್ತಾಗುತ್ತೆ. ಅವರು ಕೃತಿಯನ್ನು ಬರಿಬೇಕಾದ್ರೆ ಆಗಲೇ ನಾಗರಾಜ್ ಜಿ ಹೇಳಿದಂತೆ ನಮ್ಮ ಮಧ್ವರಾಯರಾಗಲಿ ತೀತಾ ಶರ್ಮರಾಗಲಿ ಅವ್ರಿಗೆ ಬೇಕಾಗಿರೋ ಪೂರ್ಣವಾಗಿರುವಂಥ ಅವ್ರಿಗೆ ಒದಗಿಸಿಕೊಟ್ಟು, ಎಲ್ಲವನ್ನೂ ಒದಗಿಸಿಕೊಟ್ಟು ಬರ್ಕೊಂಡು ಬಂದ ನಂತರ ಕ್ಷೇತ್ರ ಕಾರ್ಯಕ್ಕೆ ಅಂತ ಹೋಗ್ತಾರಲ್ಲ ಮಿತ್ರೆ. ಈ ಕೃತಿಯ ಹೆಗ್ಗಳಿಕೆ ಏನು ಅಂತಂದರೆ, ಅಥವಾ ಬಾಬು ಕೃಷ್ಣಮೂರ್ತಿಯವರ ಭಾಗ್ಯ ಏನು ಅಂತಂದರೆ, ಚಂದ್ರಶೇಖರ್ ಆಜಾದರು ಕಾಶಿ ವಿದ್ಯಾಪೀಠದ ಲೈಬ್ರರಿಗೆ ಒಂದು ಪುಸ್ತಕದ ಮೇಲೆ ಸಿಗ್ನೇಚರ್ ಹಾಕಿ ಕೊಟ್ಟಿರ್ತಾರೆ. ಆ ಪುಸ್ತಕ ಕಾಶಿ ವಿದ್ಯಾಪೀಠದಲ್ಲಿ ಯಾರಿಗೂ ಸಿಕ್ಕಿರಲಿಲ್ಲ. ಬಾಬು ಕೃಷ್ಣಮೂರ್ತಿಯವರು ಸರಿ ನಾನು ಟ್ರೈ ಮಾಡಿಬಿಡ್ತೀನಿ, ನನಗೆ ಸಿಕ್ಕರೆ ಸಿಗಬಹುದು ಅಂತ ಇಮ್ಯಾಜಿನ್ ಮಾಡಿ ಮಿಥಿಕ್ ಸೊಸೈಟಿಗೆ ಬಂದು ನೀವೊಂದು ಯಾವುದೋ ಒಂದು ಪುಸ್ತಕ ಹುಡುಕಬೇಕು, ಮಿಥಿಕ್ ಸೊಸೈಟಿಯವ್ರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಅಂಥ ಪುಸ್ತಕವನ್ನು ಹುಡುಕಬೇಕು ಅಂದರೆ ಹೇಗೆ ಹುಡುಕಬೇಕು? ಬಾಬು ಕೃಷ್ಣಮೂರ್ತಿಯವರು ಸರಿ ನಾನು ನೋಡ್ತೀನಿ ಅಂತ ನಿಂತ್ಕೊಂಡು ಸ್ವಲ್ಪ ಹುಡುಕಾಟ ಮಾಡಿ ಯಾವುದೋ ಒಂದು ಪುಸ್ತಕಕ್ಕೆ ಕೈ ಹಾಕಿದರೆ, ಪ್ರಾಬಬ್ಲಿ ಇಂಗ್ಲೆಂಡ್ನ ಹಿಸ್ಟ್ರಿಯ ಬುಕ್ ಇರ್ಬೋದು ಅನ್ಸುತ್ತೆ, ಆ ಪುಸ್ತಕಕ್ಕೆ ಕೈ ಹಾಕಿದರೆ ಅದರ ಮೇಲೆ ವಿಸ್ತಾರವಾಗಿ ಆತ ಬರೆದಿರೋದು, ಈ ಕೃತಿಯನ್ನು ನಾನು ಕಾಶಿ ವಿದ್ಯಾಪೀಠದ ಲೈಬ್ರರಿಗೆ ಸಾದರದಿಂದ ಸಮರ್ಪಿಸ್ತಿದ್ದೇನೆ ಅಂತ ಚಂದ್ರಶೇಖರ್ ಆಜಾದ್ ಸೈನ್ ಮಾಡಿರೋ ಪುಸ್ತಕ ಸಿಕ್ಕಿದ್ರೆ, ಅವ್ರ ಬಗ್ಗೆ ಜೀವನ ಚರಿತ್ರೆ ಬರೆದಿರುವಂಥ ವ್ಯಕ್ತಿ ಕ್ಷೇತ್ರ ಕಾರ್ಯ ಮಾಡುವಾಗ ಅಲ್ಲಿ ಆ ಪುಸ್ತಕ ಸಿಕ್ಕಾಗ ಎಷ್ಟು ರೋಮಾಂಚಿತರಾಗಿರ್ಬೋದು ಅಂತ ಬಾಬು ಕೃಷ್ಣಮೂರ್ತಿಯವರು ಹೇಳ್ತಾರೆ. ಯುರೇಕಾ ಅಂತ ಒಂದು ಹೇಳಲಿಲ್ಲ ನಾನು, ಆದರೆ ಮಿಲ್ಗಯ ಅಂತ ಜೋರಾಗಿ ಕೂಗಿದೆ ನಾನು ಅಂತ. ಹಂಗಂದು VCN ಭೇಟಿ ಮಾಡಿ ಆ ಪುಸ್ತಕದ ಫೋಟೋನ ತಗೊಂಡು ಬರೋದು, ಅದು ಒಂದು ಸಾಹಸಗಾತಿ. ಆ್ಯಂಡ್ ಫೈನಲಿ ಬಾಬು ಕೃಷ್ಣಮೂರ್ತಿಯವರ ಒಂದು ವಿಶೇಷವಾದ ಸಂಗತಿ ಏನು ಅಂತಂದರೆ, ಅವರು ಪುಸ್ತಕದ ಬಿಡುಗಡೆ ಆಗುತ್ತೆ, ದೊಡ್ಡ ಅತಿಥಿಗಳು ಆಜಾದ್ರ ಜೊತೆ ಇದ್ದಂಥವರೆಲ್ಲ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಈ ಪುಸ್ತಕದಲ್ಲಿ ಅವರ ಕಥನದ ಕೊನೆಯ ಭಾಗ, ನನ್ನ ಮಾತಿನಲ್ಲೂ ಕೊನೆಯ ಭಾಗವಾಗಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಆ ವಿಚಾರವನ್ನು ಮಂಡಿಸುವಾಗ ಅವ್ರು ಹೇಳ್ತಾರೆ, ಅವ್ರ ತಾಯಿ ಕರೆದು ಹೇಳಿದ್ರಂತೆ, ಈ ಥರ ಅವತ್ತು ಗೆಸ್ಟ್ಗಳೆಲ್ಲ ಬಂದಿದ್ರು, ನಿನಗೊಂದು ನೀರು ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ಟು ನಿಂಗೊಂದು ಆರತಿ ಮಾಡಿದರೆ ಎಷ್ಟು ಚೆನ್ನಾಗಿತ್ತು ಅಂತ. ಯಾಕೆ ಅಂತ ಕೇಳಿದರೆ, ನೀನು ಅವತ್ತು ಹುಟ್ಟಿದ್ದು ದಿನ ಕಣೋ, ಶ್ರಾವಣ ಶುದ್ಧ ದ್ವಿತೀಯ ಸೋಮವಾರ ಅಂತ ತಾಯಿ ಹೇಳಿದರು. ಹಂಗಂದ ತಕ್ಷಣ ಬಾಬು ಕೃಷ್ಣಮೂರ್ತಿಯವ್ರಿಗೆ ಅನ್ನಿಸ್ತಂತೆ, ಎಲ್ಲೋ ಕೇಳಿದ್ದೀನಲ್ಲ ಈ ಡೇಟು, ನಾನು ಹಸ್ತಪ್ರತಿಯಲ್ಲಿ ಬರೆದಿದ್ದೀನಲ್ಲ ಅಂಥೇಳಿ ವಾಪಸ್ ಬಂದು ಹಸ್ತಪ್ರತಿನ ತೆಗೆದು ನೋಡಿದರೆ ಶ್ರಾವಣ ಶುದ್ಧ ದ್ವಿತೀಯ ಸೋಮವಾರ ಚಂದ್ರಶೇಖರ್ ಆಜಾದ್ ಹುಟ್ಟಿದ ದಿನ ಆಗಿತ್ತು ಅಂತ ಅವ್ರು ಹೇಳಿ. ಸೊ ಇಟ್ ವಾಸ್ ಕೋಇನ್ಸಿಡೆನ್ಸ್. ಸೊ ಕೆಲವೊಂದು ಸಲ ಹಂಗೆ ಆಗ್ಬಿಡತ್ತೆ. ಯಾಕೆ ಹಂಗಾಗುತ್ತೆ ಅಂತಂದರೆ,
ಭಗವಂತ ಆಯ್ಕೆ ಮಾಡ್ಕೊಳ್ತಾನೆ, ಈ ಕೆಲಸ ನೀನು ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡಾಗ ಆಯ್ಕೆ ಮಾಡ್ಕೊಂಡಿದ್ದ ಕೆಲಸ ಹಿಂಗಾಗತ್ತೆ ಅಂತ. ನನಗೆ ಪುರುಷೋತ್ತಮಾನಂದರ ಬಗ್ಗೆ ಹೇಳ್ತಿದ್ರು. ರಂಗನಾಥಾನಂದಜಿಯವರು ಪುರುಷೋತ್ತಮಾನಂದರ ಕೈಯಲ್ಲಿ ವಿವೇಕಾನಂದರು 9 ದಿನಗಳ ಕಾಲ ಇದ್ದಂಥ ಆ ಮನೆಯನ್ನು ಸರ್ಕಾರ ನಮ್ಗೆ ಕೊಟ್ಟಿದೆ, ತಗೋ ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು, ಆಶ್ರಮ ಕಟ್ಟಬೇಕು ಅಂತ ಪುರುಷೋತ್ತಮಾನಂದರನ್ನ ಆಯ್ಕೆ ಮಾಡ್ಕೊಂಡಾಗ ಹೇಳಿದ್ರಂತೆ, ಐ ನೋ ಓನ್ಲಿ ಅನದರ್ ವಿವೇಕಾನಂದ ಕ್ಯಾನ್ ಡೂ ದಿಸ್, ಅದಕ್ಕೋಸ್ಕರ ನಿನ್ನನ್ನು ಆಯ್ಕೆ ಮಾಡ್ಕೊಡ್ತಿದ್ದೀನಿ ಅಂತ. ಸೊ ಅದು ಹಾಗೆ ಆಗಿದೆ, ಅದ್ಭುತವಾಗಿ ಆಗಿದೆ. ಸೊ ನನಗೆ ಆವಾಗ ಅನ್ನಿಸ್ತಾ ಇತ್ತು, ಮೋಸ್ಟ್ಲಿ ಭಗವಂತನು ಅನ್ಕೊಂಡಿರ್ಬೇಕು, ಐ ನೋ ಓನ್ಲಿ ಅನದರ್ ಆಜಾದ್ ಕ್ಯಾನ್ ಡೂ ದಿಸ್ ಅಂತ ನಿಮ್ಗೆ ಕೊಡ್ತಿದ್ದೀನಿ ಅಂತ. ಭಗವಂತ ಆಜಾದ್ನ ಬಗ್ಗೆ ಬರೆಯುವಂಥ ಈ ಕೃತಿಯನ್ನು ಬರೆಯುವಂಥ ಅಪರೂಪದ ಕೆಲಸವನ್ನು ಅವರಿಗೆ ಕೊಟ್ಟಿರಬೇಕು ಅಂತ ಅನಿಸುತ್ತೆ. ನನಗಂತೂ ಇಲ್ಲಿ ತುಂಬ ಜನ ಅವರವರ ಕೃತಿಯ ಬಗ್ಗೆ ಮಾತನಾಡ್ಬೋದು. ಬಾಬು ಕೃಷ್ಣಮೂರ್ತಿಯವರ ಅದಮ್ಯ ರುಧಿರಾಭಿಷೇಕವಾಗಲಿ, ಅವರು 4 ವಾಲ್ಯೂಮ್ಗಳಲ್ಲಿ ಬರೆದಿರುವಂಥ ಕ್ರಾಂತಿಕಾರಿಗಳ ಕುರಿತಂತೆ ನಾನು ಕಣ್ಣಾಡಿಸಿರೋ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀನಿ. ಆದರೆ ಅಜೇಯ ಅತ್ಯುತ್ಕೃಷ್ಟವಾದ್ದು ಅಂತ ನನಗನ್ಸುತ್ತೆ. ಮೊನ್ನೆ GB ಹರೀಶ್ ಬರೆದಿರುವಂಥ ಒಂದು ಆರ್ಟಿಕಲ್ ಓದ್ತಿದ್ದೆ ನಾನು. ಅವ್ರ ಆರ್ಟಿಕಲಲ್ಲಿ ಹೇಳ್ತಾರೆ, ಸತ್ಯವಾಗಿರುವಂಥ ಮಾತು, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಮ್ಮೆ ಮಾತ್ರ ಬರೆಯಬಹುದಾಗಿರುವಂಥ, ಸೃಷ್ಟಿಸಬಹುದಾಗಿರುವಂಥ ಕೃತಿ ಯಾವುದಾದ್ರೂ ಇದ್ದರೆ ಅದು ಅಜೇಯ ಅಂತ ಅವ್ರು ಏನು ಹೇಳ್ತಾರೋ ಅದು ಅಕ್ಷರಶಃ ಸತ್ಯ. ಅಂತ ಒಂದು ಅದ್ಭುತವಾದ ಕೃತಿಗೋಸ್ಕರ ನಾನು, ನನ್ನ ಪೀಳಿಗೆಯವರು ಮತ್ತು ನನ್ನ ಮುಂದಿನ ಪೀಳಿಗೆಯವರೆಲ್ಲರೂ ಕೂಡ ನಿಮಗೆ ಋಣಿಗಳಾಗಿರ್ತೀವಿ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಈ ವಿಚಾರವನ್ನು ಅವ್ರ ಮುಂದೆ ಸಮರ್ಪಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಂದೇ ಮಾತರಂ, ಜೈ.